ಮೈ ಡಿಯರ್ ಟ್ರೈನೀಸ್, ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದೆ ಆಫ್ ಆ್ಯಂಡ್ ಗ್ರೈಂಡರ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಮತ್ತು ಅದರಲ್ಲಿ ಬೆಂಚ್ ಗ್ರೈಂಡರು, ಪೆಡಸ್ಟ್ರಲ್ ಗ್ರೈಂಡರ್ ಇದೆ ಅಂತೆಲ್ಲ ತಿಳ್ಕೊಂಡಿದ್ವಿ. ಇವಾಗ ಅವತ್ತಿನ ಮುಂದುವರೆದ ಭಾಗವಾಗಿ ಆ ಗ್ರೈಂಡರ್ಗೆ ಭಾಳ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಒಂದು ಗ್ರೈಂಡಿಂಗ್ ವೀಲ್. ಆ ಗ್ರೈಂಡಿಂಗ್ ವೀಲ್ ಹೇಗೆ ಮಾಡಿರ್ತಾರೆ, ಅದರ ಕನ್ಸ್ಟ್ರಕ್ಷನ್ ಏನು, ಮತ್ತು ಯಾವ್ಯಾವ ಮೆಟೀರಿಯಲ್ ಇರುತ್ತೆ ಅದರಲ್ಲಿ, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ಟಾಪಿಕ್ಕು ಕನ್ಸ್ಟ್ರಕ್ಷನ್ ಆಫ್ ಗ್ರೈಂಡಿಂಗ್ ವೀಲ್. ಗ್ರೈಂಡಿಂಗ್ ವೀಲ್ ಅಂದರೆ ಏನಪ್ಪ ಅಂತಂದರೆ, ಮೇಯ್ನ್ ಫಸ್ಟ್ ಆಫ್ ಆಲ್ ಇದು ಗ್ರೈಂಡಿಂಗ್ ವೀಲ್ ಈಸ್ ಎ ಮಲ್ಟಿಪಾಯಿಂಟ್ ಕಟಿಂಗ್ ಟೂಲ್. ಮಲ್ಟಿಪಾಯಿಂಟ್ ಕಟಿಂಗ್ ಟೂಲ್. ನಾವು ರೀಮರು, ಟ್ಯಾಪು ಎಲ್ಲ ನೋಡಿದ್ವಲ್ಲ, ಅದೇ ಥರ ಇದು ಮಲ್ಟಿಪಾಯಿಂಟ್ ಕಟಿಂಗ್ ಟೂಲ್. ಆದರೆ ರೀಮರ್ ಥರ, ಈ ಟ್ಯಾಪ್ ಥರ ಮೆಟೀರಿಯಲ್ ತೆಗೆಯೋದಲ್ಲ ಇದು. ಅದಕ್ಕಿಂತ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ಇದು ಮೆಟೀರಿಯಲ್ನ ರಿಮೂವ್ ಮಾಡುತ್ತೆ, ಕಟಿಂಗ್ ಮಾಡುತ್ತೆ. ಅದಕ್ಕೆ ಇದನ್ನು ಕಟಿಂಗ್ ಟೂಲ್ ಅಂತಲೇ ಕರೀತಾರೆ. ಇಲ್ಲಿ ನೋಡಿ ಬಂತು ಫಿಗರು, ಗ್ರೈಂಡಿಂಗ್ ವೀಲ್. ಇದೆಲ್ಲ ನೋಡಿದಿರಲ್ವಾ? ಇದು ನೋಡಿದರೆ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಅಂತಿದೆ. ಅದು ಏನೇನು ಅಂತ ಅದೇ ಹೇಳ್ತೀನಿ ನಿಮಗೆ ಮುಂದಕ್ಕೆ. ಸೊ ಗ್ರೈಂಡಿಂಗ್ ವೀಲ್ ಈಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಇನ್ನೊಂದು ಬಂತು ನೋಡಿ, ಈ ಥರದ್ದು ಇದೆ, ಈ ಥರನೂ ಸಿಗುತ್ತೆ ನಮಗೆ. ಗ್ರೈಂಡಿಂಗ್ ವೀಲು ಈ ಥರನೂ ಸಿಗುತ್ತೆ ಮತ್ತು ಈ ಥರನೂ ಸಿಗುತ್ತೆ. ಅದೆಲ್ಲ ಏನು ಅಂತ ನೋಡೋಣ. ಈಗ ದರ್ ಆರ್ 2 ಎಲಿಮೆಂಟ್ಸ್. ಈ ಗ್ರೈಂಡಿಂಗ್ ವೀಲಲ್ಲಿ ಮೇಯ್ನ್ ಎಲಿಮೆಂಟ್ಸು 2 ಇದ್ದಾವೆ. 2 ಎಲಿಮೆಂಟ್ಸು ಭಾಳ ಮುಖ್ಯವಾಗಿ ಇದ್ದಾವೆ. ಅದರಲ್ಲಿ ಒಂದು, ಇಟ್ ಕನ್ಸಿಸ್ಟ್ಸ್ ಆಫ್ ದಿ ಅಬ್ರೆಸಿವ್ ವಿಚ್ ಡಸ್ ದಿ ಕಟಿಂಗ್. ಇದು ಅಬ್ರೆಸಿವ್ ಅನ್ನೋ ಪಾರ್ಟಿಕಲ್ಸ್ನ ಹೊಂದಿರುತ್ತೆ. ಆ ಅಬ್ರೆಸಿವ್ ಅನ್ನೋ ಪಾರ್ಟಿಕಲ್ಸ್ ಏನಪ್ಪ ಮಾಡುತ್ತೆ, ಅದರ ಕೆಲಸ ಏನಪ್ಪ ಅಂತಂದರೆ ಕಟಿಂಗ್ ಮಾಡೋದು. ಈ ಅಬ್ರೆಸಿವ್ ಪಾರ್ಟಿಕಲ್ಸು ಏನು ಮಾಡುತ್ತೆ ಅಂತಂದರೆ ಕಟಿಂಗ್ ಮಾಡುತ್ತೆ. ಆ ಅಬ್ರೆಸಿವ್ ಪಾರ್ಟಿಕಲ್ಸು ಈ ಗ್ರೈಂಡಿಂಗ್ ವೀಲಲ್ಲಿ ಇರುತ್ತೆ. ಮತ್ತು ಇನ್ನೊಂದು, ಬಾಂಡ್ ದಟ್ ಹೋಲ್ಡ್ಸ್ ದ ಅಬ್ರೆಸಿವ್ ಪಾರ್ಟಿಕಲ್ಸ್ ಟುಗೆದರ್. ಈ ಅಬ್ರೆಸಿವ್ ಪಾರ್ಟಿಕಲ್ಸ್ ಅಂತಂದರೆ ಸಣ್ಣ 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 ಕಣಗಳು. ಆ ಸಣ್ಣ 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 ಕಣಗಳನ್ನೆಲ್ಲನೂ ಹೋಲ್ಡ್ ಮಾಡಿ ಒಂದೇ ಥರ ಇಟ್ಕೊಂಡಿದ್ದು ನೋಡಿ. ಈ ಥರ ನಿಮಗೆ ಈ ಥರ ಅಂಟ್ಕೊಂಡು ಒಂದೊಂದು ಕಣಗಳು ಅಂಟ್ಕೊಂಡಿರೋದು. ಆ ಅಂಟ್ಕೊಳ್ಳೋದಕ್ಕೆ ಈ ಬಾಂಡನ್ನ ಉಪಯೋಗಿಸ್ತಾರೆ. ಆ ಬಾಂಡು ಎಲ್ಲ ಕಣಗಳನ್ನ ಒಟ್ಟಿಗೆ ಒಂದಕ್ಕೊಂದು ಅಂಟ್ಕೊಂಡು ಇಟ್ಕೊಂಡಿರುತ್ತೆ. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ ದ ಅಬ್ರೆಸಿವ್ ವಿಚ್ ಡಸ್ ದಿ ಕಟಿಂಗ್ ಮಾಡುವಂಥ ಅಬ್ರೆಸಿವ್ ಇರುತ್ತೆ. ಮತ್ತು ಆ ಅಬ್ರೆಸಿವ್ನ ಒಂದಕ್ಕೊಂದು ಜೋಡಿಸ್ಕೊಂಡು ಅಂಟಿಸ್ಕೊಂಡು ಈ ಥರ ಶೇಪಲ್ಲಿ, ಯಾವ ಶೇಪ್ ಬೇಕೋ, ಈ ರೌಂಡ್ ಶೇಪು, ಚಿಕ್ಕದು ದೊಡ್ಡದು, ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳೋಕ್ಕೆ, ಆ ಅಂಟ್ಕೊಳ್ಳೋಕ್ಕೆ ಒಂದಕ್ಕೊಂದು ಅಂಟ್ಕೊಳ್ಳೋಕ್ಕೆ ಬಾಂಡ್ ಇರುತ್ತೆ. ನೆಕ್ಸ್ಟು ಈ ಅಬ್ರೆಸಿವ್ ಆ್ಯಂಡ್ ಬಾಂಡ್ ಏನು ನೋಡೋಣ. ಈ ನೋಡಿ, ಇದು ಒಂದು 4 ಪಾರ್ಟಿಕಲ್ಸ್ ಮಾತ್ರ ಎತ್ಕೊಂಡಿರೋದು. ಅಷ್ಟು ಲಕ್ಷಾಂತರ ಗ್ರೈನ್ಸ್ಗಳಿರ್ತವೆ, ಲಕ್ಷಾಂತರ ಕಣಗಳಿರ್ತವೆ ಆ ಗ್ರೈಂಡಿಂಗ್ ವೀಲ್ನಲ್ಲಿ. ಅದರಲ್ಲಿ ಒಂದು ಸಣ್ಣ ಪಾರ್ಟಿಕಲ್ ಮಾತ್ರ ಎತ್ಕೊಂಡಿದ್ದೀವಿ ನೋಡಿ. ಇದೆಲ್ಲ ಗ್ರೈನ್ಸ್ಗಳು, ಅಬ್ರೆಸಿವ್ ಗ್ರೈನ್ಸ್ಗಳು. ಈ ರೆಡ್ ಪಾರ್ಟಲ್ಲಿ ಇದೆಯಲ್ಲ ನೋಡಿ, ಇದೆಲ್ಲ ಅಬ್ರೆಸಿವ್ ಗ್ರೈನ್ಸು. ಈ ಅಬ್ರೆಸಿವ್ ಗ್ರೈನ್ಸ್ಗಳು, ಲಕ್ಷಾಂತರ ಅಬ್ರೆಸಿವ್ ಗ್ರೈನ್ಸ್ ಇರುತ್ತೆ ಒಂದೊಂದು ವೀಲಲ್ಲಿ. ಇದು ಹೆಂಗೆ ಅಂಟ್ಕೊಂಡಿರುತ್ತೆ ಒಂದಕ್ಕೊಂದು ಅಂತಂದರೆ ನೋಡಿ, ಇಲ್ಲಿದೆಯಲ್ಲ ಬಾಂಡ್, ಈ ಬ್ಲೂ ಕಲರ್ ಇದೆಯಲ್ಲ, ಈ ಬಾಂಡ್ ಮೂಲಕ ಇವು ಒಂದಕ್ಕೊಂದು ಅಂಟ್ಕೊಂಡಿರ್ತವೆ. ಸರ್, ಇದೇನು ಇಷ್ಟೊಂದು ದೊಡ್ಡ ಗ್ಯಾಪ್ ಇದೆಯಾ ಅಂದರೆ ಇದೆಲ್ಲ, ಇದು ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಇದನ್ನು ಎನ್ಲಾರ್ಜ್ ಮಾಡಿ ತೋರಿಸಿರೋದು. ಇದು ಅರ್ಥ ಆಗಲಿ ನಿಮಗೆ ಅಂತ ಹೇಳ್ಬಿಟ್ಟು ಎನ್ಲಾರ್ಜ್ ಮಾಡಿ ತೋರಿಸಿರೋದು. ಸಣ್ಣ 4 ಕಣ ಅಷ್ಟೇ ಇಂಡಿವಿಜುವಲಾಗಿ ಎತ್ಕೊಂಡು ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸಿರೋದು ನೋಡಿ. ಇದು ಬಾಂಡ್, ಇದು ಗ್ರೈನ್ಸು ನೋಡಿ, ಇದೆಲ್ಲ ಗ್ರೈನ್ಸು. ಮತ್ತು ನೋಡಿ, ಈ ಗ್ರೈನ್ಸು, ಬಾಂಡು, ಮತ್ತು ಇನ್ನೊಂದು ಗ್ರೈನು, ಮತ್ತು ಇಲ್ಲಿ ಬಾಂಡು ಎಲ್ಲ ಇದೆಯಲ್ಲ, ಈ ಮಧ್ಯದಲ್ಲಿ ಒಂದು ಸ್ವಲ್ಪ ಖಾಲಿ ಜಾಗ ಥರ ಇದೆ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಥರ ಇದೆಯಲ್ಲ, ಅದನ್ನು ಪೊರಾಸಿಟಿ ಅಂತ ಕರೀತಾರೆ. ಯಾವುದಕ್ಕೆ? ಈ ಒಂದಕ್ಕೊಂದು ಕಣಕ್ಕೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ,
ಆ ಗ್ಯಾಪ್ನ ಹಳ್ಳ ಥರ, ಜಸ್ಟ್ ಒಂಥರ ಹಳ್ಳ ಥರ ಇರುತ್ತೆ. ನೀವು ಗ್ರೈಂಡಿಂಗ್ ವೀಲ್ನ ನೋಡಿ ಅಬ್ಸರ್ವ್ ಮಾಡಿ, ಸಣ್ಣ ಹಳ್ಳಗಳ ಥರ ಇರ್ತವೆ. ಅದನ್ನು ಪೊರಾಸಿಟಿ ಅಂತ ಕರೀತಾರೆ. ಅದನ್ನು ಪೊರಾಸಿಟಿ ಅಂತ ಕರೀತಾರೆ. ಇದು ಒಂದಕ್ಕೊಂದು ಅಂಟ್ಕೊಂಡಿರೋಕ್ಕೆ ಸಹಾಯ ಮಾಡುವಂಥದ್ದು ಬಾಂಡು. ಇದು ಗ್ರೈನ್ಸು, 4 ಗ್ರೈನೂ ಈ ಬಾಂಡ್ ಮೂಲಕ ಅಂಟ್ಕೊಂಡಿದೆ. ಮತ್ತು ಇಲ್ಲಿ ಗ್ರೈನ್ನಲ್ಲಿ ನೋಡಿ, ಇಲ್ಲೊಂದು ಸಣ್ಣ ಗೆರೆ ಕಾಣಿಸ್ತಾ ಇದೆಯಾ ಇಲ್ಲಿ? ಇದೇನಪ್ಪ ಅಂತಂದರೆ ಗ್ರೈನ್ ಫ್ರ್ಯಾಕ್ಚರ್. ಯೂಸ್ ಮಾಡ್ತಾ ಗ್ರೈನು ಫ್ರ್ಯಾಕ್ಚರ್ ಆಗುತ್ತೆ, ಒಡೆದೋಗ್ತಾ ಇರ್ತದೆ. ಗ್ರೈನು ಫ್ರ್ಯಾಕ್ಚರ್ ಆಗ್ತಾ ಇರುತ್ತೆ, ಒಡೆದೋಗ್ತಾ ಇರ್ತದೆ. ಗ್ರೈನು ಫ್ರ್ಯಾಕ್ಚರ್ ಆಗುತ್ತೆ, ಒಡೆದೋಗುತ್ತೆ. ಈ ಬಾಂಡ್ ಇಲ್ಲೂ ಅದೇ ನೋಡಿ, ಬಾಂಡು ಫ್ರ್ಯಾಕ್ಚರ್ ಆಗುತ್ತೆ, ಕಿತ್ತೋಗುತ್ತೆ. ಬಾಂಡು ಫ್ರ್ಯಾಕ್ಚರ್ ಆಗುತ್ತೆ, ಕಿತ್ತೋಗುತ್ತೆ. ಈ ಫ್ರ್ಯಾಕ್ಚರ್ ಆದ ತಕ್ಷಣ ಇದೇನಾಗುತ್ತೆ, ಈ ಅಂಟ್ಕೊಂಡಿರೋದ್ರಿಂದ ಈಚೆ ಬಂದ್ಬಿಡ್ತದೆ. ನೋಡಿ, ಇಲ್ಲಿ ಬಾಂಡ್ ಫ್ರ್ಯಾಕ್ಚರ್ ಆಯಿತು, ಇಲ್ಲೂ ಅದೇ ಥರ ಬಾಂಡ್ ಫ್ರ್ಯಾಕ್ಚರ್ ಆಯಿತು, ಇಲ್ಲೂ ಅದೇ ಥರ ಬಾಂಡ್ ಫ್ರ್ಯಾಕ್ಚರ್ ಆಯಿತು. ಅಂದರೆ ಈ ಗ್ರೈನ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಈ ಗ್ರೈನ್ ಕಿತ್ಕೊಂಡ್ಬಂದ್ಬಿಟ್ಟು ನೆಕ್ಸ್ಟ್ ಗ್ರೈನ್ ರೆಡಿ ಇರುತ್ತೆ. ಒಂದು ಗ್ರೈನ್ ಹೋಗ್ತಿದ್ದಂಗೆ ನೆಕ್ಸ್ಟ್ ಇನ್ನೊಂದು ಗ್ರೈನು ಕಟಿಂಗ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತದೆ. ಇದು ಸಿಸ್ಟಮು. ಇದು ನಿಮಗೆ ಎನ್ಲಾರ್ಜ್ ಮಾಡಿ ತೋರಿಸಿರೋದು. ಬರೀ ಒಂದು 4 ಗ್ರೈನ್ ತೊಗೊಂಡು ಎನ್ಲಾರ್ಜ್ ಮಾಡಿ ತೋರಿಸಿರೋದು. ಈ ಥರದ್ದು ಲಕ್ಷಾಂತರ ಗ್ರೈನ್ಸ್ಗಳಿರ್ತವೆ ಒಂದೊಂದು ವೀಲ್ನಲ್ಲಿ ಲಕ್ಷಾಂತರ ಗ್ರೈನ್ಸ್ಗಳಿರ್ತವೆ. ಅಷ್ಟು ಗ್ರೈನ್ಸ್ಗಳನ್ನ ಈ ಬಾಂಡ್ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಅಂಟ್ಕೊಂಡಿರುತ್ತೆ. ಮತ್ತು ಇವೆರಡರ ಮಧ್ಯೆ ನೀವು ಕಡೆಗಳ ಮಧ್ಯೆ ಬಾಂಡು ಅಂಟ್ಕೊಂಡಿರುತ್ತೆ. ಸಣ್ಣ ತೂತು ಥರ ಇರುತ್ತೆ. ಸಣ್ಣ ತೂತು ಥರ ಇರ್ತದೆ. ಅದನ್ನು ಪೊರಾಸಿಟಿ ಅಂತ ಕರೀತಾರೆ. ಸೊ ಈ ಅಬ್ರೆಸಿವ್ ಅಂದರೆ ಏನು ಅದನ್ನು ನೋಡೋಣ. ಅಬ್ರೆಸಿವ್ ಅಂದರೆ ಫಸ್ಟು ದೇರ್ ಆರ್ 2 ಟೈಪ್ಸ್ ಆಫ್ ಅಬ್ರೆಸಿವ್ಸ್. ಮೊದಲನೇದಾಗಿ ಅದರಲ್ಲಿ 2 ಥರ ಅಬ್ರೆಸಿವ್ಸ್ ಇದೆ. ಒಂದು ನ್ಯಾಚುರಲ್ ಅಬ್ರೆಸಿವ್, ಮತ್ತೊಂದು ಆರ್ಟಿಫಿಷಿಯಲ್ ಅಬ್ರೆಸಿವ್. ಏನು ನ್ಯಾಚುರಲ್ ಅಬ್ರೆಸಿವ್ ಯಾವ್ಯಾವು ನೋಡೋಣ. ನ್ಯಾಚುರಲ್ ಅಬ್ರೆಸಿವ್ಸ್ ಈಸ್ ಎಮ್ರಿ ಆ್ಯಂಡ್ ಕರಾಂಡಮ್. ಎಮ್ರಿ ಅಂದರೆ ಗೊತ್ತಲ್ವ ನಿಮಗೆ? ಎಮ್ರಿ ಪೇಪರ್ ನೋಡಿದ್ದೀರಲ್ವಾ? ಅದೇ. ಮತ್ತು ಕರಾಂಡಮ್ ಅಂತಂತಂದರೆ ಇಟ್ಸ್ ಎ ಖನಿಜ ಅಂದರೆ ಭೂಮಿಲಿ ಸಿಗೋವಂಥದ್ದು ಖನಿಜ ಅಂತಂದರೆ ಈ ಕಬ್ಬಿಣ ಆ ಥರದ್ದಲ್ಲ, ಕಲ್ಲು. ಈ ಡೈಮಂಡು ಆ ಥರದ್ದೆಲ್ಲ ಸಿಗಲ್ವಾ? ಆ ಥರದಲ್ಲಿ ಈ ಅಬ್ರೆಸಿವ್ ಮಾಡೋಕ್ಕೂ ಕಲ್ಲುಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಚ್ ಕಲ್ಲು ನೋಡಿದರೆ ನೀವು ಈ ಕಾರ್ಪೆಂಟ್ರ್ಗಳು ಯೂಸ್ ಮಾಡೋದು, ಆ ಬೆಂಚ್ ಕಲ್ಲನ್ನ ಪೌಡ್ರ್ ಮಾಡ್ಕೊಂಬಿಟ್ಟು ಅದನ್ನು ಒಂದು ಮರದ ಮೇಲೆ ಪೌಡ್ರನ್ನ ಹಾಕಿ ಅದ್ರ ಮೇಲೆ ಅವರು ಚಿಸಲ್ಸ್ಗಳನ್ನ ಶಾರ್ಪ್ ಮಾಡ್ಕೋತಾರೆ, ನೋಡಿದ್ದೀರಲ್ವಾ? ಸೊ ಅದನ್ನು ಕರಾಂಡಮ್ ಅಂತ ಕರೀತಾರೆ. ದೀಸ್ ಆರ್ ಇಂಪ್ಯೂರ್ ಫಾರ್ಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಇವು ಇಂಪ್ಯೂರ್ ಫಾರ್ಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರುತ್ತೆ. ಇನ್ನು ಆರ್ಟಿಫಿಷಿಯಲ್ ಅಬ್ರೆಸಿವ್ ಅಂತಂದರೆ ಅದರಲ್ಲಿ ಸಿಲಿಕಾನ್ ಕಾರ್ಬೈಡು ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡು ಇವೆರಡು ಆರ್ಟಿಫಿಷಿಯಲ್ ಅಬ್ರೆಸಿವ್. ಇದನ್ನು ಮ್ಯಾನುಫ್ಯಾಕ್ಚರ್ಡ್ ಅಬ್ರೆಸಿವ್ ಅಂತಲೂ ಕರೀತಾರೆ. ಈಗೆಲ್ಲ ಮರಳು ಎಲ್ಲ ನೋಡಿದ್ದೀರಲ್ವ ನೀವು? ಮುಂಚೆ ಹೊಳೆಲೆಲ್ಲ ಸಿಗ್ತಿತ್ತಲ್ಲ ಮರಳು, ಅದು ನ್ಯಾಚುರಲ್ ಅಬ್ರೆಸಿವ್ ಥರ. ಮತ್ತು ಈಗ ಸಿಗ್ತಾಯಿದೆಯಲ್ಲ ಎಮ್ ಸ್ಯಾಂಡು, ಅದು ಸಿಲಿಕಾನ್ ಕಾರ್ಬೈಡು ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಥರ. ಅದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಮ್ ಸ್ಯಾಂಡ್ ಸಿಗ್ತಾ ಇದೆಯಲ್ಲ, ಅದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮುಂಚೆ ನಮಗೆಲ್ಲ ಹೊಳೆನಲ್ಲಿ ಹಾಗೆ ತರ್ತಾಯಿದ್ರಲ್ವ, ಅದನ್ನು ನ್ಯಾಚುರಲ್ ಅಂತ ಕರಿತೀವಿ, ಇದನ್ನು ಆರ್ಟಿಫಿಷಿಯಲ್ ಅಂತ ಕರಿತೀವಲ್ಲ, ಇದರಲ್ಲೂ ಅದೇ ಥರ. ಕರಾಂಡಮ್ ಎಲ್ಲ ನ್ಯಾಚುರಲಾಗಿ ಸಿಗ್ತಿತ್ತು. ಅದು ಈ ಆರ್ಟಿಫಿಷಿಯಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದು, ಸಿಲಿಕಾನ್ ಕಾರ್ಬೈಡು ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್. ಇದರಲ್ಲಿ ದ ಅಬ್ರೆಸಿವ್ಸ್ ಆರ್ ಸೆಲೆಕ್ಟೆಡ್ ಡಿಪೆಂಡಿಂಗ್ ಅಪಾನ್ ದಿ ಮೆಟೀರಿಯಲ್ ಬೀಯಿಂಗ್ ಗ್ರೌಂಡ್. ಮತ್ತು ಅಬ್ರೆಸಿವ್ಸು ಯಾವ ಅಬ್ರೆಸಿವ್ ಬೇಕು ನಮಗೆ ಅಂತ ನಾವು ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ, ಯಾವ ಮೆಟೀರಿಯಲ್ನ ನಾವು ಗ್ರೈಂಡಿಂಗ್ ಮಾಡಬೇಕಾಗಿದೆ. ಬೀಯಿಂಗ್ ಗ್ರೌಂಡ್ ಅಂತಂದರೆ ಅದು ಪಾಸ್ಟ್ ಟೆನ್ಸ್ ಆಗಿ ಹೇಳಿದ್ದಾನೆ. ಅಂದರೆ ಯಾವ ಮೆಟೀರಿಯಲ್ನ ನಾವು ಗ್ರೈಂಡಿಂಗ್ ಮಾಡಬೇಕಾಗಿದೆ, ಅದ್ರ ಮೇಲೆ ಯಾವ ಇದು ಬೇಕು, ಅಲ್ಯೂಮಿನಿಯಂ ಆಕ್ಸೈಡ್ ಬೇಕಾ, ಸಿಲಿಕಾನ್ ಬೇಕಾ, ಅದನ್ನು ನಾವು ಡಿಸೈಡ್ ಮಾಡೋದು ಯಾವ ಮೆಟೀರಿಯಲ್ಲು ನಾವು ಗ್ರೈಂಡಿಂಗ್ ಮಾಡಬೇಕು ಅನ್ನೋದ್ರ ಮೇಲೆ. ಸೊ ಫಸ್ಟು ಅಲ್ಯೂಮಿನಿಯಂ ಆಕ್ಸೈಡು ನೋಡೋಣ. ಅಲ್ಯೂಮಿನಿಯಂ ಆಕ್ಸೈಡಲ್ಲಿ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಒಂದು ಬರುತ್ತೆ. ಈಸ್ ಯೂಸ್ಡ್ ಫಾರ್ ಜನರಲ್ ಪರ್ಪಸ್ ಗ್ರೈಂಡಿಂಗ್ ಆಫ್ ಟಫ್ ಮೆಟೀರಿಯಲ್. ಇದನ್ನು ಜನರಲ್ ಪರ್ಪಸ್ ಆಗಿ ಉಪಯೋಗಿಸ್ತಾರೆ, ಟಫ್ ಮೆಟೀರಿಯಲ್ ಗ್ರೈಂಡ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇಲ್ಲಿ ನೋಡಿ ಬಂತು ಫಿಗರ್, ಇದು ಸಣ್ಣ ಪಾರ್ಟಿಕಲ್ಸು ಎಲ್ಲ ಗ್ರೈನ್ಸು. ಇದನ್ನೆಲ್ಲ ಬಾಂಡ್ ಹಾಕಿ ಮಿಕ್ಸ್ ಮಾಡಿ
ಆ ರೌಂಡ್ ಶೇಪ್ಗೆ ತೊಗೊಂಬರ್ತಾರೆ. ಇದನ್ನೆಲ್ಲ ಇದಕ್ಕೆ ಬಾಂಡ್ ಹಾಕಿ ಕಲಸಿ ಒಂದು ರೌಂಡ್ ಶೇಪಿಗೆ ಬರ್ತದೆ. ಚಪಾತಿ ಹಿಟ್ಟು ಕಲಸಿರೋದು ನೋಡಿದಿರಲ್ವಾ? ಚಪಾತಿ ಗೋಧಿ ಹಿಟ್ಟಿಗೆ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಂಡಾದ್ರೆ ಮುದ್ದೆ ಥರ ಆಗುತ್ತಲ್ವ? ಅದನ್ನು ಯಾವ ಶೇಪಿಗೆ ಬೇಕಾದ್ರೆ ಮಾಡ್ಕೋಬೋದಲ್ವ? ಪೂರಿ ಮಾಡ್ತೀರಾ, ಚಪಾತಿ ಇದು ಏನೋ ಸಮೋಸ ಮಾಡ್ತೀರಾ, ಚಪಾತಿ ಮಾಡ್ತೀವಿ ಎಲ್ಲ ಮಾಡಲ್ವಾ? ಅದೇ ಥರ ಇದು ಅಷ್ಟೇ. ಈ ಗ್ರೈನ್ಸ್ಗಳು ಇದೆಲ್ಲನೂ ಒಂದಕ್ಕೊಂದು ಅಂಟಿಸಿ ಆ ಶೇಪಲ್ಲಿ ಮಾಡಿರ್ತಾರೆ. ಸೊ ಈ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್ನ ಜನರಲ್ ಪರ್ಪಸಲ್ಲಿ ಯೂಸ್ ಮಾಡ್ತೀವಿ. ಟಫ್ ಮೆಟೀರಿಯಲ್ನ ಗ್ರೈಂಡ್ ಮಾಡೋದಕ್ಕೆ ಈ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಬರುತ್ತೆ. ಈ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಫೆರಸ್ ಆ್ಯಂಡ್ ಫೆರಸ್ ಅಲಾಯ್ಸ್. ಈ ವೈಟ್ ಅಲ್ಯೂಮಿನಿಯಂ ಆಕ್ಸೈಡು ಫೆರಸ್ ಮತ್ತು ಫೆರಸ್ ಅಲಾಯ್ ಮೆಟೀರಿಯಲ್ನ ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಫೆರಸ್ ಮೆಟಲ್, ನಾನ್ ಫೆರಸ್ ಮೆಟಲ್ ಕೇಳಿದ್ದೀವಲ್ವಾ? ಫೆರಸ್ ಮೆಟಲ್ ಅಂತಂದರೆ ಐರನ್ ಕಂಟೆಂಟ್ ಇರೋವಂಥ ಮೆಟಲ್ಗಳು. ನಾನ್ ಫೆರಸ್ ಅಂತಂದರೆ ಐರನ್ ಕಂಟೆಂಟ್ ಇಲ್ಲದೆ ಇರೋವಂಥ ಮೆಟಲ್ಸು. ಸೊ ಇದರಲ್ಲಿ ಫೆರಸ್ ಮೆಟಲ್ಸು ಮತ್ತು ಫೆರಸ್ ಅಲಾಯ್ಸ್ ಅಂತಂದರೆ ನಾನು ನಿಮಗೆ ಆವಾಗಲೇ ಪದೇ ಹೇಳ್ತಾ ಇದ್ದೆ, ಒಂದಕ್ಕಿಂತ ಎರಡು ಇರ್ತಾವಲ್ಲ, 2-3 ಮೆಟಲ್ ಮಿಕ್ಸ್ ಆಗಿರ್ತಾವಲ್ಲ, ಅದನ್ನು ಅಲಾಯ್ ಮೆಟಲ್ ಅಂತ ಕರೀತಾರೆ. ಸೊ ಈ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ನ ಫೆರಸ್ ಮೆಟಲ್ಲು ಮತ್ತು ಫೆರಸ್ ಅಲಾಯ್ ಎರಡೂ ಥರದ್ದು ಮೆಟಲ್ಸ್ಗಳಿಗೆ ಗ್ರೈಂಡಿಂಗ್ ಮಾಡೋದಕ್ಕೆ ಈ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ನ ಯೂಸ್ ಮಾಡ್ತಾರೆ. ಇನ್ನು ಸಿಲಿಕಾನ್ ಕಾರ್ಬೈಡಲ್ಲಿ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಈಸ್ ಯೂಸ್ಡ್ ಫಾರ್ ವೆರಿ ಹಾರ್ಡ್ ಮೆಟೀರಿಯಲ್ ವಿತ್ ಲೋ ಟೆನ್ಸೈಲ್ ಸ್ಟ್ರೆಂತ್ ಸಚ್ ಆಸ್ ಸಿಮೆಂಟೆಡ್ ಕಾರ್ಬೈಡ್ಸ್. ಇಲ್ಲಿ ನೋಡಿ ಬಂತು ಗ್ರೀನ್ ಸಿಲಿಕಾನ್ ಕಾರ್ಬೈಡ್. ಸ್ವಲ್ಪ ಗ್ರೀನ್ ಕಲರ್ ಇರ್ತದೆ, ನಿಮಗೆ ಆ ಗ್ರೈಂಡಿಂಗ್ ವೀಲು ಗ್ರೀನ್ ಕಲರೇ ಕಾಣಿಸ್ತಾ ಇರುತ್ತೆ. ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಈಸ್ ಯೂಸ್ಡ್ ಫಾರ್ ವೆರಿ ಹಾರ್ಡ್ ಮೆಟೀರಿಯಲ್. ತುಂಬ ಹಾರ್ಡ್ ಮೆಟೀರಿಯಲ್ನ ಗ್ರೈಂಡ್ ಮಾಡೋದಕ್ಕೆ ಈ ಗ್ರೀನ್ ಸಿಲಿಕಾನ್ ಅಬ್ರೆಸಿವ್ನ ಯೂಸ್ ಮಾಡ್ತೀವಿ. ಇದರಲ್ಲಿ 97% ಸಿಲಿಕಾನ್ ಕಾರ್ಬೈಡ್ ಇರುತ್ತೆ. ಇನ್ನೊಂದು ಇರುತ್ತೆ ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡ್. ಇಟ್ ಕಂಟೈನ್ಸ್ 95% ಸಿಲಿಕಾನ್ ಕಾರ್ಬೈಡ್. ನೋಡಿ ಬ್ಲ್ಯಾಕಲ್ಲಿ ಇದು 2-3 ಥರ ಇದೆ. ಸ್ವಲ್ಪ ದಪ್ಪ, ಅದಕ್ಕಿಂತ ಸ್ವಲ್ಪ ಸಣ್ಣ, ಪೂರ್ತಿ ಪೌಡ್ರ್ ಆಗಿರೋ ಥರ. ದಪ್ಪ, ಸಣ್ಣ, ಪೌಡ್ರ್ ಆಗಿರೋ ಥರ 3 ಥರದ್ದು ಇಲ್ಲಿದೆ. ಇದರಲ್ಲಿ 95% ಸಿಲಿಕಾನ್ ಕಾರ್ಬೈಡ್ ಇರುತ್ತೆ. ಇನ್ನು ಬಾಂಡ್. ಈ ಬಾಂಡ್ ಅಂದರೆ ಏನಪ್ಪ ಅಂತಂದರೆ, ದ ಬಾಂಡ್ ಈಸ್ ಆ್ಯನ್ ಅಡೆಸಿವ್ ಆರ್ ಗ್ಲೂ ಸಬ್ಸ್ಟ್ಯಾನ್ಸ್. ಈ ಬಾಂಡ್ ಅನ್ನೋದೇನು ಅಂತಂದರೆ ಜಸ್ಟ್ ಅಡೆಸಿವ್ ಅಂತಂದರೆ ಗಮ್ ಅಥವಾ ಗ್ಲೂ ಅಂದರೆ ಗೊತ್ತಾಗುತ್ತೆ ನಿಮಗೆ, ಕೇಳಿದಿರಲ್ವಾ? ಗಮ್ಮು, ಪಕ್ಕಾ ಗಮ್ಮು, 100% ಹಿಡಿದಿಟ್ಕೊಳ್ಳೋವಂಥ ಗಮ್ಮು. ಈಗ ನೀವು ಮಾಮೂಲಿ ಗಮ್ಮು, ಪೇಪರ್ ಅಂಟಿಸೋದಕ್ಕೆ ಮಾಮೂಲಿ ಗಮ್ಮು ಎಲ್ಲ ಯೂಸ್ ಮಾಡ್ತೀರಲ್ವಾ? ಅದ್ರ ಬದಲು ನೀವು ಫೆವಿಕಾಲ್ ಯೂಸ್ ಮಾಡಿದ್ರೆ ಎಷ್ಟು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಅಲ್ವಾ? ಪೇಪರ್ ಅಂಟಿಸೋದಕ್ಕೆಲ್ಲ ಮಾಮೂಲಿ ಗಮ್ ಯೂಸ್ ಮಾಡ್ತೀವಿ, ಮರ ಎಲ್ಲ ಅಂಟಿಸೋದಕ್ಕೆಲ್ಲ ಫೆವಿಕಾಲ್ ಯೂಸ್ ಮಾಡ್ತೀವಿ. ಅದೇ ಥರ ಈ ಅಬ್ರೆಸಿವ್ಸ್ನ ಅಂಟಿಸೋದಕ್ಕೆ ಈ ಬಾಂಡನ್ನ ಯೂಸ್ ಮಾಡ್ತೀವಿ. ಅದನ್ನು ಆ ಗಮ್ನ ಬಾಂಡ್ ಅಂತ ಕರಿತೀವಿ. ಆ ಗಮ್ನ ಬಾಂಡ್ ಅಂತ ಕರಿತೀವಿ. ಅದೇನು ಅಂತಂದರೆ ವೆನ್ ಮಿಕ್ಸ್ಡ್ ವಿತ್ ಅಬ್ರೆಸಿವ್ ಗ್ರೈನ್ಸ್ ಹೋಲ್ಡ್ ದೆಮ್ ಟುಗೆದರ್ ಎನೇಬ್ಲಿಂಗ್ ದಿ ಮಿಕ್ಸ್ಚರ್ ಟು ಬಿ ಶೇಪ್ಡ್ ಟು ದಿ ಫಾರ್ಮ್ ಆಫ್ ದಿ ವೀಲ್. ಅದೇನು ಅಂತಂದರೆ ಈ ಗ್ರೈನ್ಸ್ ಮಿಕ್ಸ್ ಮಾಡಿ ಅದನ್ನು ಒಂದಕ್ಕೊಂದು ಮಿಕ್ಸ್ ಮಾಡ್ತಾ ಇದ್ದಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳೋಕೆ ಶುರು ಮಾಡಿ ಮತ್ತು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು. ಬೇಕಾದ್ರೆ ಅದನ್ನು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು. ಆದರೆ ನಮಗೆ ಅದು ರೌಂಡ್ ಶೇಪ್ ಬೇಕಲ್ವ, ಒಂದು ವೀಲ್ ಶೇಪ್ಗೆ. ಸೊ ಆ ವೀಲ್ ಶೇಪ್ಗೆ ಅಷ್ಟು ದಪ್ಪಕ್ಕೆ, ಅಷ್ಟು ಅಗಲಕ್ಕೆ ನಮಗೆ ಆ ಶೇಪಿಗೆ ಬರೋ ಥರ, ಆ ಸೈಜಲ್ಲಿ ಬರೋ ಥರ ಮಾಡ್ಕೋಬೋದು. ಯಾವಾಗ ಮಿಕ್ಸ್ ಮಾಡ್ತಾ ಬಾಂಡನ್ನು ಗ್ರೈನ್ಸ್ಗೆ ಮಿಕ್ಸ್ ಮಾಡ್ತಾ, ನಾನು ಆವಾಗಲೇ ಹೇಳಿದ್ನಲ್ಲ ಚಪಾತಿ ಹಿಟ್ಟು, ಅದೇ ಥರ ಗೋಧಿ ಹಿಟ್ಟು ಇರುತ್ತೆ. ಆ ಗೋಧಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದರೆ ಅದು ಗಟ್ಟಿಯಾಗಿ ಉಂಡೆ ಥರ ಆಗಲ್ವಾ? ಅದೇ ಥರ ಅದನ್ನು ಹಂಗೆ ತಟ್ಟುಬಿಟ್ರೆ ರೌಂಡ್ ಆಗಲ್ವಾ, ವೀಲ್ ಥರ ಆಗಲ್ವಾ? ಸೊ ಸೇಮ್ ಪ್ರೊಸೀಜರು ಇಲ್ಲೂ ಅದನ್ನು ಬಾಂಡ್ ಜೊತೆ ಗ್ರೈನ್ಸ್ನ ಮಿಕ್ಸ್ ಮಾಡ್ತಾಯಿದ್ರೆ ಅದು ಒಂದಕ್ಕೊಂದು ಅಂಟ್ಕೋತಾ ಆ ವೀಲ್ ಶೇಪ್ಗೆ ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಎನೇಬಲ್ ಮಾಡುತ್ತೆ. ಆ್ಯಂಡ್ ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಬಾಂಡಿಂಗ್ ಮೆಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ವೀಲ್ಸ್. ಮತ್ತು ಇದರಲ್ಲಿ ಸುಮಾರು ಟೈಪು ಬಾಂಡ್ಗಳಿದ್ದಾವೆ ವೀಲ್ನ ಮಾಡೋದಕ್ಕೆ. ಅದು ಯಾವ್ದು ಅಂತ ನೋಡೋಣ. ಫಸ್ಟು ಟೈಪ್ಸ್ ಆಫ್ ಬಾಂಡಿಂಗ್ ಮೆಟೀರಿಯಲ್ ಯಾವ್ದು ಅಂತ ನೋಡೋಣ. ನಂಬರ್ 1,
vitrified bond. Vitrified bond. Number 2, silicate bond. Silicate bond. Number 3, shellac bond. Number 4, rubber bond. And number 5, resonite bond. Resonite bond. ಇದರಲ್ಲಿ ಈಗ ಒಂದೊಂದಾಗಿ ಇಂಡಿವಿಜುವಲ್ ಆಗಿ ಅದೇನು ಅಂತ ನೋಡೋಣ. ನಂಬರ್ 1, ವಿಟ್ರಿಫೈಡ್ ಬಾಂಡ್. ವಿಟ್ರಿಫೈಡ್ ಬಾಂಡ್ ಏನಿದು? ದಿಸ್ ಈಸ್ ದಿ ಮೋಸ್ಟ್ ವೈಡ್ಲಿ ಯೂಸ್ಡ್ ಬಾಂಡ್. ಇದು ಜನರಲಾಗಿ ಎಲ್ಲ ಕಡೆನೂ ಯೂಸ್ ಮಾಡೋವಂಥ ಬಾಂಡು. 75% ಇದೇ ಬಾಂಡಲ್ಲೇ ಯೂಸ್ ಮಾಡೋದು ಗ್ರೈಂಡಿಂಗ್ ವೀಲ್ಗಳಿಗೆಲ್ಲ. ದಿಸ್ ಈಸ್ ದಿ ಮೋಸ್ಟ್ ವೈಡ್ಲಿ ಯೂಸ್ಡ್ ಬಾಂಡ್. ಎಲ್ಲ ಕಡೆನೂ ಜನರಲ್ ಆಗಿ ಯೂಸ್ ಮಾಡೋವಂಥ ಬಾಂಡ್. ಇಟ್ ಹ್ಯಾಸ್ ಹೈ ಪೊರಾಸಿಟಿ ಆ್ಯಂಡ್ ಸ್ಟ್ರೆಂತ್ ವಿಚ್ ಮೇಕ್ಸ್ ದಿಸ್ ಟೈಪ್ ಆಫ್ ವೀಲ್ಸ್ ಸೂಟಬಲ್ ಫಾರ್ ಮೋರ್ ಮೆಟೀರಿಯಲ್ ರಿಮೂವಲ್. ಇದ್ರದ್ದು ಹೈ ಸ್ಟ್ರೆಂತ್ ಇರ್ತದೆ, ಅದಕ್ಕೆ ಇದನ್ನು ಜಾಸ್ತಿ ಮೆಟೀರಿಯಲ್ ರಿಮೂವ್ ಮಾಡುವಾಗ ಈ ಬಾಂಡ್ ಇರೋವಂಥ ಗ್ರೈಂಡಿಂಗ್ ವೀಲ್ನ ಯೂಸ್ ಮಾಡ್ತೀವಿ. ಈ ಬಾಂಡು ಮೆಟೀರಿಯಲ್ ಜಾಸ್ತಿ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. And it is not affected by water, acid, oil or ordinary temperature condition. ಇದು ವಾಟ್ರಿಗೆ ಒಂಚೂರು ನೀರು ಬಿದ್ದರೆ ಅಥವಾ ಆ್ಯಸಿಡ್ ಬಿದ್ದರೆ ಅಥವಾ ಆಯಿಲ್ ಬಿದ್ದರೆ ಮತ್ತು ಬೇರೆ ಸ್ವಲ್ಪ ಅಲ್ಲಿ ಟೆಂಪ್ರೇಚರೂ ಕ್ರಿಯೇಟ್ ಆಗುತ್ತೆ. ಇದಕ್ಕೆಲ್ಲ ಅದು ಏನೂ ಎಫೆಕ್ಟ್ ಆಗಲ್ಲ. ಈ ಬಾಂಡು ಏನೂ ಎಫೆಕ್ಟ್ ಆಗಲ್ಲ, ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೆ ಈ ಬಾಂಡನ್ನು ಜನರಲ್ಲಾಗಿ ಯೂಸ್ ಮಾಡ್ತಾರೆ. ಮತ್ತು ಈ ವಿಟ್ರಿಫೈಡ್ ಬಾಂಡೆಡ್ ವೀಲ್ ಈಸ್ ಡಿನೋಟೆಡ್ ಬೈ ಲೆಟರ್ ವಿ. ಇದನ್ನು ಹೇಗೆ ಕಂಡುಹಿಡಿಯೋದು ಅಥವಾ ಇದು ವಿಟ್ರಿಫೈಡ್ ಬಾಂಡೆ ಅಂತ ನಮಗೆ ಗೊತ್ತಾಗೋದು ಹೆಂಗೆಪ್ಪ ಅಂತ ಅದರ ಮೇಲೆ ವಿ ಅಂತ ಹಾಕಿರ್ತಾನೆ. ಅದರಲ್ಲಿ ವಿ ಅಂತ ಹಾಕಿರ್ತಾನೆ. ಆ ವಿ ಅನ್ನೋ ಅಂದರೆ ಅದು ಈ ವಿಟ್ರಿಫೈಡ್ ಬಾಂಡ್ ಅಂತ. ಅದರಲ್ಲಿ ವಿಟ್ರಿಫೈಡ್ ಬಾಂಡ್ ಯೂಸ್ ಮಾಡಿದ್ದಾರೆ. ಇದನ್ನು ಡಿನೋಟೆಡ್ ಬೈ ಲೆಟರ್ ವಿ. ನೆಕ್ಸ್ಟು ಸಿಲಿಕೇಟ್ ಬಾಂಡ್. ಈ ಸಿಲಿಕೇಟ್ ಬಾಂಡ್ ಏನಪ್ಪ ಅಂದರೆ ಸಿಲಿಕೇಟ್ ವೀಲ್ಸ್ ಹ್ಯಾವ್ ಮೈಲ್ಡರ್ ಆ್ಯಕ್ಷನ್ and cut with less harshness than vitrified fire wheels. ಇದು ಏನಪ್ಪ ಸಿಲಿಕೇಟ್ ವೀಲ್ಸ್ಗಳು ಏನಾಗುತ್ತೆ ಅಂತಂದರೆ ಈ ವಿಟ್ರಿಫೈಡ್ ವೀಲ್ಸು ಎಷ್ಟು ಹಾರ್ಷಾಗಿ ಕಟ್ ಮಾಡ್ತಿತ್ತೋ ಅಷ್ಟು ಹಾರ್ಷಾಗಿ ಈ ಸಿಲಿಕೇಟ್ ಬಾಂಡು ಕಟ್ ಮಾಡಲ್ಲ. ಈ ಸಿಲಿಕೇಟ್ ಅಲ್ಲಿ ಮಾಡಿರೋವಂಥ ವೀಲು ಅಷ್ಟು ಹಾರ್ಷಾಗಿ ಕಟ್ ಮಾಡಲ್ಲ. ಸ್ವಲ್ಪ ಮೈಲ್ಡ್ ಆ್ಯಕ್ಷನ್ ಇರ್ತದೆ. ಕಟ್ಟಿಂಗ್ ಆ್ಯಕ್ಷನು ಮೈಲ್ಡ್ ಇರುತ್ತೆ, ಅಷ್ಟೊಂದು ಹಾರ್ಷಾಗಿ ಇರೋದಿಲ್ಲ, ಸ್ಮೂತಾಗಿ ಇರುತ್ತೆ. ಮತ್ತು ಫಾರ್ ದಿಸ್ ರೀಸನ್ ದೇ ಆರ್ ಸೂಟಬಲ್ ಫಾರ್ ಗ್ರೈಂಡಿಂಗ್ ಫೈನ್ ಎಡ್ಜ್ ಟೂಲ್ಸ್, ಕಟರ್ಸ್ ಎಕ್ಸೆಟ್ರಾ. ಮತ್ತು ಆ ಕಾರಣಕ್ಕೆ ಇದನ್ನು ಫೈನ್ ಎಡ್ಜ್ ಟೂಲ್ಸ್ಗಳನ್ನ ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಕಟರ್ಸ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾವ ಕಾರಣಕ್ಕೆ? ಇದು ಮೈಲ್ಡ್ ಆ್ಯಕ್ಷನ್ ಇರ್ತದೆ, ತುಂಬ ಹಾರ್ಷಾಗಿರೋದಿಲ್ಲ, ಅಂದರೆ ಸ್ಮೂತಾಗಿ ತೆಗೀತದೆ. ಅದು ಸ್ಮೂತಾಗಿ ತೆಗೆಯೋದ್ರಿಂದ ಏನಾಗುತ್ತೆ, ಫಿನಿಷಿಂಗು ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಸೊ ಅದಕ್ಕೆ ಇದನ್ನು ಫೈನ್ ಎಡ್ಜ್ ಟೂಲ್ಸ್ಗಳನ್ನ ಗ್ರೈಂಡ್ ಮಾಡೋದಕ್ಕೆ ಈ ಸಿಲಿಕೇಟ್ ಬಾಂಡ್ ಇರುವಂಥ ವೀಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ವೀಲ್ ಡಿನೋಟೆಡ್ ಬೈ ಲೆಟರ್ ಎಸ್. ಇದನ್ನು ಎಸ್ ಅಂತ ಡಿನೋಟ್ ಮಾಡ್ತೀವಿ. ಮತ್ತೊಂದು ಶೆಲಾಕ್ ಬಾಂಡ್. ಏನಿದು ಶೆಲಾಕ್ ಬಾಂಡ್ ಅಂದರೆ ದಿಸ್ ಈಸ್ ಯೂಸ್ಡ್ ಫಾರ್ ಹೆವಿ ಡ್ಯೂಟಿ ಲಾರ್ಜ್ ಡಯಾಮೀಟರ್ ವೀಲ್ಸ್ ವೇರ್ ಫೈನ್ ಫಿನಿಶ್ ಈಸ್ ರಿಕ್ವೈರ್ಡ್. ಇದು ಹೆವಿ ಡ್ಯೂಟಿ ಇರಬೇಕು, ದೊಡ್ಡದು ಡಯಾಮೀಟರ್ ಇರುವಂಥ ವೀಲ್ಗಳಿಗೆ ಈ ಶೆಲಾಕ್ ಬಾಂಡ್ ಹಾಕಿ ಮಾಡಿರ್ತಾರೆ. ಇದರಲ್ಲಿ ಫೈನ್ ಫಿನಿಶ್ ಬರುತ್ತೆ, ಫೈನ್ ಫಿನಿಶಿಂಗ್ ಬರುತ್ತೆ ಮೆಟೀರಿಯಲ್ ಮೇಲೆ. ಹೆವಿ ಡ್ಯೂಟಿಗೆ ಯೂಸ್ ಮಾಡೋವಂಥ ಬಾಂಡ್ ಯಾವುದು? ಹೆವಿ ಡ್ಯೂಟಿ ವೀಲ್ಸ್ಗಳಿಗೆ ಶೆಲಾಕ್ ಬ್ಯಾಂಡು. ಮತ್ತು ಹೆವಿ ಡ್ಯೂಟಿ ಅಂತಂದರೆ ದೊಡ್ಡದು ಅದು ದೊಡ್ಡದು ಮತ್ತು ಹೆವಿ ಡ್ಯೂಟಿ ಕೆಲಸ ಮಾಡೋದಕ್ಕೆ ಉಪಯೋಗಿಸುವಂಥ ಬಾಂಡ್ ಯಾವುದಪ್ಪ ಅಂತಂದರೆ ಶೆಲಾಕ್ ಬಾಂಡ್. ಮತ್ತು ಫೈನ್ ಫಿನಿಷು ಕೊಡುತ್ತೆ. ಇದು ಶೆಲಾಕ್ ಬಾಂಡ್ ಯೂಸ್ ಮಾಡಿರೋಂಥ ವೀಲು ಫೈನ್ ಫಿನಿಷು ಬರುತ್ತೆ. ನಿಮಗೆ ಕ್ವಶನ್ ಕೇಳ್ಬೋದು, ಫೈನ್ ಫಿನಿಶಿಂಗ್ ಬರೋದಕ್ಕೆ ಯಾವ ಬಾಂಡು ಯೂಸ್ ಮಾಡಿ ಗ್ರೈಂಡಿಂಗ್ ವೀಲ್ನ ಮಾಡ್ತಾರೆ ಅಂತ. ಆವಾಗ ನಾವು ಶೆಲಾಕ್ ಬಾಂಡ್ ಅಂತ ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ದ ಗ್ರೈಂಡಿಂಗ್ ಆಫ್ ಮಿಲ್ ರೋಲ್ಸ್ ಅಂತ ಟೂಲ್ ಇರುತ್ತೆ. ಅದನ್ನು ಗ್ರೈಂಡ್ ಮಾಡೋದಕ್ಕೆ ಈ ಥರ ಗ್ರೈಂಡಿಂಗ್ ವೀಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಬಾಂಡ್ ಈಸ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ high finish on camshaft, mill rolls, aluminum pistons, etc. ಇದು ಏನು ಕೆಪಾಸಿಟಿ ಇರುತ್ತಪ್ಪ ಇದಕ್ಕೆ ಅಂತಂದರೆ ಭಾಳ ಹೈ ಫಿನಿಶಿಂಗ್ ಕೊಡೋವಂಥ ಕೆಪಾಸಿಟಿ ಇದೆ ಈ ವೀಲ್ಗೆ. ಹೈ ಫಿನಿಶಿಂಗ್, ಅದಕ್ಕೆ ಕ್ಯಾಮ್ ಶಾಫ್ಟ್ ಅಂದರೆ ಮುಂದಕ್ಕೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಮಿಲ್ ರೋಲ್ಸು, ಅಲ್ಯೂಮಿನಿಯಂ ಪಿಸ್ಟನ್ಸು ಈ ಥರದ ಮೇಲೆಲ್ಲ ಬ್ಯೂಟಿಫುಲ್ಲಾಗಿ ಫಿನಿಶಿಂಗ್ ಕೊಡೋದಕ್ಕೆ
ಈ ಶಲಾಕ್ ಬಾಂಡಲ್ಲಿ ಮಾಡಿರುವಂಥ ವೀಲ್ನ ಉಪಯೋಗಿಸ್ತಾರೆ. ಸೊ ಅದು ಹೈ ಫಿನಿಶ್ ಕೊಡುತ್ತೆ. ಯಾವುದು? ಶಲಾಕ್ ಬಾಂಡ್ ಇರುವಂಥ ಗ್ರೈಂಡಿಂಗ್ ವೀಲು. ಆ್ಯಂಡ್ ದಿಸ್ ವೀಲ್ಸ್ ಡಿನೋಟೆಡ್ ಬೈ ಲೆಟರ್ ಇ. ಈ ಲೆಟರ್ನ ನಾವು ಈ ಶಲಾಕ್ ಬಾಂಡ್ ಇರುವಂಥ ವೀಲ್ನ ಇ ಅನ್ನೋದ್ರ ಮೂಲಕ ಡಿನೋಟ್ ಮಾಡ್ತೀವಿ. ನೆಕ್ಸ್ಟು ರಬ್ಬರ್ ಬಾಂಡ್. ಏನಿದು ರಬ್ಬರ್ ಬಾಂಡ್ ಅಂದರೆ, ದಿಸ್ ಈಸ್ ಯೂಸ್ಡ್ ವೇರ್ ಎ ಸ್ಮಾಲ್ ಡಿಗ್ರಿ ಆಫ್ ಫ್ಲೆಕ್ಸಿಬಿಲಿಟಿ ಈಸ್ ರಿಕ್ವೈರ್ಡ್ ಆನ್ ದಿ ವೀಲ್ ಆ್ಯಸ್ ಇನ್ ದಿ ಕಟಿಂಗ್ ಆಫ್ ವೀಲ್ಸ್. ಈ ಕಟಿಂಗ್ ಆಫ್ ವೀಲ್ಸ್ ನೋಡಿದ್ದೀರಾ? ಈಗ ನೀವೆಲ್ಲ ಕಬ್ಬಣ ಕಟ್ ಮಾಡೋರು, ಈ ಮನೆ ಕೆಲಸ ಮಾಡೋರು ಎಲ್ಲ ನೀವು ಅಲ್ಲೆಲ್ಲ ಕಬ್ಬಣ ಕಟ್ ಮಾಡ್ತಾರಲ್ಲ, ಮುಂಚೆ ಎಲ್ಲ ಕಬ್ಬಣ ಕಟ್ ಮಾಡ್ತಾ ಇದ್ದಿದ್ದೆ ಬೇರೆ. ಮ್ಯಾನ್ಯುವಲ್ ಆಗಿ ಒಂದು ಚಿಸಲ್ ಹಿಡ್ಕೊಳ್ಳೋರು, ಇನ್ನೊಬ್ಬ ಹೊಡೆಯೋಕ್ಕಿರೋನು, ಒಬ್ಬ ಹಿಡ್ಕೊಂಡ್ರೆ ಮೇಲಿಂದ ಒಬ್ಬ ಹೊಡೆದ್ರೆ ಅದು ಕಟ್ ಆಗ್ತಿತ್ತು. ಈಗೆಲ್ಲ ಏನು ಮಾಡ್ತಾರೆ, ನೀವೆಲ್ಲ ನೋಡಿದ್ದೀರಾ, ಒಂದು ಕಟಿಂಗ್ ಮಿಷಿನ್ ಇಟ್ಕೊಂಬಿಟ್ಟಿರ್ತಾರೆ. ಒಬ್ಬರೇ ಇಟ್ಕೊಂಡು ಅದನ್ನು ಟಕ 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 ಅಂತ ಕಟ್ ಏನೇನು ಸೈಜಿಗೆಲ್ಲ ಮುಂಚೆನೇ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ತಾ ಹೋಗ್ತಾರೆ. ಆ ಕಟರ್ ಇದೆಯಲ್ಲ, ಆ ಗ್ರೈಂಡಿಂಗ್ ಮಿಷನಲ್ಲಿ, ಆ ಕಟಿಂಗ್ ಮಿಷಿನಲ್ಲಿ ಆ ಕಟರು ಗ್ರೈಂಡಿಂಗ್ ವೀಲು, ಕಬ್ಬಿಣದ್ದಲ್ಲ ಅದು. ಅಲ್ಲಿ ಈ ಥರ ಈ ರಬ್ಬರ್ ಬಾಂಡು ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬೇಕು ನಮಗೆ. ಅಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರಬೇಕು. ನೀವು 100% ಹಂಗೆ ಇದ್ಬಿಟ್ರೆ, ಸ್ಟ್ರೈಟ್ ಇದ್ಬಿಟ್ರೆ ಈ ಕಟಿಂಗ್ ಕೆಲಸ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬೇಕು. ಅಂಥ ಕಡೆ ಈ ರಬ್ಬರ್ ಬಾಂಡನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಯೂಸ್ಡ್ ವೇರ್ ಎ ಸ್ಮಾಲ್ ಡಿಗ್ರಿ ಆಫ್ ಫ್ಲೆಕ್ಸಿಬಿಲಿಟಿ ಅಂತಂದರೆ ಏನೋ ಸುಮ್ಮನೆ ಡೊಳ ಅಂತ ಅಳ್ಳಾಡೋದಲ್ಲ, ಸಣ್ಣ ಫ್ಲೆಕ್ಸಿಬಿಲಿಟಿ, ತುಂಬ ಸಣ್ಣ ಫ್ಲೆಕ್ಸಿಬಿಲಿಟಿ ಎಲ್ಲಿ ಬೇಕೋ ಅಂಥ ಕಡೆ ಈ ರಬ್ಬರ್ ಬಾಂಡನ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಲು ಕಟಿಂಗ್ ಆಫ್ ವೀಲ್ಸು, ಅದನ್ನು ಕಟಿಂಗ್ ಆಫ್ ವೀಲ್ಸ್ ಅಂತ ಕರಿತೀವಿ. ಯಾವುದೋ ನೀವು, ನಾನು ಆವಾಗಲೇ ಹೇಳಿದ್ನಲ್ಲ, ಕಟಿಂಗ್ ಮಿಷಿನ್ ಯೂಸ್ ಮಾಡಿ ಕಟ್ ಮಾಡ್ತಾರೆ ಈಗೆಲ್ಲ ಕಬ್ಬಿಣದ ಕೆಲಸದವರು ಅಂತ, ಆ ವೀಲ್ಸ್ಗಳನ್ನ ಕಟಿಂಗ್ ಆಫ್ ವೀಲ್ಸ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಎ ಗ್ರೈಂಡಿಂಗ್ ವೀಲ್ಸ್. ಗ್ರೈಂಡಿಂಗ್ ವೀಲ್ ಹೆಂಗೆ ಮಾಡಿರ್ತಾರೆ ಹಂಗೆ ಮಾಡಿರ್ತಾರೆ, ಥಿನ್ನಾಗಿರ್ತದೆ ಅಷ್ಟೇ, ತುಂಬ ಥಿನ್ನಾಗಿರ್ತದೆ. ಆ್ಯಂಡ್ ಎ ರಬ್ಬರ್ ಬಾಂಡೆಡ್ ವೀಲ್ ಈಸ್ ಡಿನೋಟೆಡ್ ಬೈ ಲೆಟರ್ ಆರ್. ಇದನ್ನು ಆರ್ ಲೆಟರಲ್ಲಿ ಡಿನೋಟ್ ಮಾಡ್ತಾರೆ. ಇನ್ನು ರೆಸೊನೈಟ್ ಬಾಂಡ್, ದಿಸ್ ಈಸ್ ಯೂಸ್ಡ್ ಫಾರ್ ಹೈ ಸ್ಪೀಡ್ ವೀಲ್ಸ್. ಇದನ್ನು ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತಂದರೆ, ಹೈ ಸ್ಪೀಡ್ ವೀಲ್ಗಳನ್ನ ಎಲ್ಲಿ ಯೂಸ್ ಮಾಡಬೇಕೋ ಅಂಥ ಕಡೆ ಈ ರೆಸೊನೈಟ್ ಬಾಂಡನ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್, ಸಚ್ ವೀಲ್ಸ್ ಆರ್ ಯೂಸ್ಡ್ ಇನ್ ಫೌಂಡ್ರೀಸ್ ಫಾರ್ ಡ್ರೆಸ್ಸಿಂಗ್ ಕ್ಯಾಸ್ಟಿಂಗ್. ಇಂಥ ವೀಲ್ಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಫೌಂಡ್ರೀಸ್ ಅಂದ್ರೇನು? ಅಚ್ಚು ಮಾಡ್ತಾರಲ್ಲ ಕಬ್ಬಣನ ಕರಗಿಸ್ಬಿಟ್ಟು ನಮ್ಗೆ ಯಾವ್ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಅಚ್ಚು ಮಾಡ್ತಾರಲ್ಲ, ಅದನ್ನು ಫೌಂಡ್ರೀಸ್ ಅಂತ ಕರೀತಾರೆ. ಆ ಫೌಂಡ್ರೀಸಲ್ಲಿ ಈಗ ಮಣ್ಣಲ್ಲಿ ಏನು ಯಾವ ಶೇಪ್ ಬೇಕೋ ಆ ಶೇಪೆಲ್ಲ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಕಬ್ಬಣನ ನೀರು ಥರ ಕಾಯಿಸ್ಬಿಟ್ಟು ಲಿಕ್ವಿಡ್ ಕಬ್ಬಣನ ತೊಗೊಂಡು ಅದಕ್ಕೆ ಸುರಿತಾರೆ. ಸ್ವಲ್ಪ ಹೊತ್ತು ಆದಮೇಲೆ ತಣ್ಣಗಾದ್ಮೇಲೆ ನಾವು ಅಲ್ಲಿ ಯಾವ ಶೇಪ್ ಇರುತ್ತೆ ಮಣ್ಣಲ್ಲಿ, ಆ ಶೇಪಲ್ಲಿ ಕಬ್ಬಣ ಬಂದಿರುತ್ತೆ. ಅದನ್ನು ತಗೊಂಡ್ಮೇಲೆ ಅದ್ರ ಸುತ್ತ ಆ ಕಡೆ ಈ ಕಡೆ ಎಲ್ಲ ಸಣ್ಣ ಪೀಸ್ರು ಥರ ಸ್ವಲ್ಪ ಎಕ್ಸ್ಟ್ರಾ ಮೆಟೀರಿಯಲು ಎಲ್ಲ ಇರ್ತವೆ. ಆ ಥರದನ್ನೆಲ್ಲ ಗ್ರೈಂಡ್ ಮಾಡಿ ಬಿಸಾಕೋದಕ್ಕೆ ಈ ರೆಸೊನೈಟ್ ಬಾಂಡಲ್ಲಿ ಮಾಡಿರುವಂಥ ಗ್ರೈಂಡಿಂಗ್ ವೀಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ರೆಸೊನೈಟ್ ಬಾಂಡ್ ವೀಲ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಕಟಿಂಗ್ ಆಫ್. ಈ ರೆಸೊನೈಟ್ ಬಾಂಡನ್ನು ಕೂಡ ಕಟಿಂಗ್ ಆಫ್ ವೀಲ್ಸ್ಗೆ ಯೂಸ್ ಮಾಡ್ತಾರೆ. ಆವಾಗಲೇ ಹೇಳಿದ್ನಲ್ಲ, ಸೊ ಆ ಥರ ಕಟಿಂಗ್ ವೀಲ್ಸ್ಗಳಿಗೂ ಕೂಡ ಈ ರೆಸೊನೈಟ್ ಬಾಂಡನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ಸ್ಟ್ರಾಂಗ್ ಎನಫ್ ಟು ವಿತ್ಸ್ಟ್ಯಾಂಡ್ ಕನ್ಸಿಡರಬಲ್ ಅಬ್ಯೂಸ್. ಮತ್ತು ಈ ರೆಸೊನೈಟ್ ಬಾಂಡು ಸ್ವಲ್ಪ ಸ್ಟ್ರಾಂಗ್. ಈ ಅಬ್ಯೂಸ್ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಅದನ್ನು ಅಡ್ಜಸ್ಟ್ ಮಾಡ್ಕೊಳುತ್ತೆ, ಅಷ್ಟನ್ನು ತಡ್ಕೊಳ್ಳುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿದೆ ಇದು. ದೇ ಆರ್ ಸ್ಟ್ರಾಂಗ್ ಎನಫ್ ಟು ವಿತ್ಸ್ಟ್ಯಾಂಡ್ ಕನ್ಸಿಡರಬಲ್ ಅಬ್ಯೂಸ್. ಅದು ತಡ್ಕೊಳ್ಳುತ್ತೆ ಅಂತಂದರೆ ಒಂದು ಕನ್ಸಿಡರಬಲ್ ಇದೆ, ಅದಕ್ಕೂ ಒಂದು ಕನ್ಸಿಡರೇಷನ್ ಇದೆ. ತಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು ಸುತ್ತಿಗೆ ತೊಗೊಂಡು ಹೊಡೆಯೋದಲ್ಲ, ಒಂದು ಸಣ್ಣ ಪ್ರಮಾಣದ ಫೋರ್ಸ್ಗಳನ್ನ ತಡ್ಕೊಳ್ಳುತ್ತೆ. ಆ್ಯಂಡ್ ದಿಸ್ ವೀಲ್ ಡಿನೋಟೆಡ್ ಬೈ ಲೆಟರ್ ಬಿ. ಇದನ್ನು ಬಿ ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಇನ್ನು ಕೆಲವು ಟರ್ಮ್ಸ್ ಯೂಸ್ ಮಾಡ್ತೀವಿ ಗ್ರೈಂಡಿಂಗ್ ವೀಲಲ್ಲಿ. ಆ ಟರ್ಮ್ಸ್ಗಳು ಯಾವುದ್ಯಾವುದಪ್ಪ ಅಂತಂದರೆ, ಗ್ರೈನ್ ಸೈಜ್ ಮತ್ತು ಅದನ್ನು ಗ್ರಿಟ್ ಸೈಜ್ ಅಂತಲೂ ಕರೀತಾರೆ. ಗ್ರೈನ್ಸ್ನ ಗ್ರಿಟ್ ಅಂತಲೂ ಕರೀತಾರೆ. ಆ ಗ್ರೈನ್ ಸೈಜು ಅದನ್ನು ಗ್ರಿಟ್ ಸೈಜ್ ಅಂತಲೂ ಕರೀತಾರೆ. ಅದೇ ಬೇರೆ ಇದೇ ಬೇರೆ ಅಲ್ಲ, ಎರಡು ಒಂದೇ.
ಗ್ರೈನ್ ಸೈಜ್ ಅಂತಂದ್ರೂ ಒಂದೇ, ಗ್ರಿಟ್ ಸೈಜ್ ಅಂದರೂ ಒಂದೇ. ಗ್ರೈನ್, ಗ್ರಿಟ್ ಎರಡು ಒಂದೇ. The number indicating the size of the grit represent the number of openings in the sieve used to size the grain. ಇದು ನೀವು ಇದಿಷ್ಟು ಅರ್ಥ ಆಗದೆ ಇದ್ದರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ನೀವು ಮನೆ ಕಟ್ಟುವಾಗ ಮರಳನ್ನ ನೀವು ಜರಡಿ ಹಿಡ್ಕೊಂಡು ಅಲ್ಲಿ ದಪ್ಪ ದಪ್ಪ ಮರಳನ್ನೆಲ್ಲ ತೆಗೆದಾಕ್ತಾರೆ. ಕಲ್ಲು ಕಸ ಪಸ ಎಲ್ಲ ತೆಗೆದಾಕ್ಬಿಡ್ತಾರೆ. ನೋಡಿದ್ದೀರಾ? ನೋಡಿರ್ತೀರ. ಕಸ ಪಸ ಎಲ್ಲ ಬಂದ್ಬಿಡುತ್ತೆ. ಮರಳು ಒಂದಿಷ್ಟು ಎತ್ತರದ್ದು ಅಲ್ಲಿ ಇಟ್ಬಿಟ್ಟು ಜರಡಿನ ದೊಡ್ಡ ಜರಡಿ ಇಟ್ಬಿಟ್ಟು ಅದ್ರ ಮೇಲೆ ಈ ಕಡೆಯಿಂದ ಮರಳನ್ನು ಹಾಕ್ತಾ ಇರ್ತಾರೆ. ಅದು ಕೆಳಗಡೆ ಸಣ್ಣ ಸಣ್ಣ ಕಣಗಳು ಬಂದು ಬೀಳ್ತಾ ಇರ್ತದೆ. ಅದನ್ನು ಪ್ಲಾಸ್ಟಿಂಗ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಅಂದರೆ ಅಲ್ಲಿ ಏನಾಯಿತು, ದೊಡ್ಡ ದೊಡ್ಡ ಕಣಗಳೆಲ್ಲ ಅಲ್ಲೇ ಉಳ್ಕೊಂತು, ಸಣ್ಣ ಸಣ್ಣ ಕಣಗಳೆಲ್ಲ ಕೆಳಗಡೆ ಬಿತ್ತು ಅಲ್ವಾ? ದೊಡ್ಡ ದೊಡ್ಡ ಕಣಗಳೆಲ್ಲ ಅಲ್ಲೇ ಉಳ್ಕೊತು, ಮೇಲೆ ಉಳ್ಕೊಂಬಿಡ್ತು. ಇನ್ನು ಸಣ್ಣ ಸಣ್ಣ ಕಣಗಳು ಮಾತ್ರ ಕೆಳಗಡೆ ಬಿತ್ತು. ಅದನ್ನು ತಗೊಂಡು ಅಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ? ಅದೇ ಥರ ಈ ಗ್ರೈನ್ಸ್ ಸೈಜನ್ನು ಏನು ಮಾಡ್ತಾರೆ ಅಂತಂದರೆ, ಸೀವ್ ಅಂತಂದರೆ ಜರಡಿ, ಗ್ರೈನ್ಸ್ಗಳನ್ನ ಜರಡಿಲಿ ಹಾಕ್ಬಿಟ್ಟು ಜರಡಿ ಮಾಡ್ತಾರೆ. ಜರಡಿ ಮಾಡಿದಾಗ ಒಂದರೆ ಆಡ್ತಾರೆ. ಅದಾಗ ಏನಾಗುತ್ತೆ, ದಪ್ಪ ದಪ್ಪದೆಲ್ಲ ಮೇಲೇ ಉಳ್ಕೊಳುತ್ತೆ, ಸಣ್ಣ ಸಣ್ಣದೆಲ್ಲ ಕೆಳಗಡೆಗೆ ಬಂದು ಬೀಳುತ್ತೆ. ಸಣ್ಣ ಸಣ್ಣದೆಲ್ಲ ಕೆಳಗಡೆ ಬೀಳುತ್ತೆ. ಅದೇ ನಂಬರು. ಏನು ನಂಬರ್ ಅಂದರೆ, ಆ ಒಂದರಿನಲ್ಲಿ ನಾವು ಓಪನಿಂಗ್ಸ್ ಇರ್ತಾವಲ್ಲ, ತೂತು ಇರ್ತಾವಲ್ಲ ಓಪನಿಂಗು, ಆ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ನಂಬರ್ ಎಷ್ಟಿರುತ್ತೆ, ಈ ಗ್ರೈನ್ ಸೈಜ್ನ ಆ ನಂಬರ್ ಗ್ರೈನ್ ಸೈಜ್ಗೆ ಆ ನಂಬರ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಜರಡಿನಲ್ಲಿ 1,000 ತೂತಿದೆ ಅಂತ ಇಟ್ಕೊಳ್ಳೋಣ. ಅಷ್ಟೇ ಆಗಲ್ಲ, ಕರೆಕ್ಟ್ ಒಂದೇ ಡೈಮೆನ್ಷನಲ್ಲಿ 1,000 ತೂತಿದೆ ಒಂದು ಜರಡಿನಲ್ಲಿ. ಅದೇ ಡೈಮೆನ್ಷನಲ್ಲಿ ಇನ್ನೊಂದು ಜರಡಿನಲ್ಲಿ 1,500 ತೂತಿದೆ ಅಂತ ಇಟ್ಕೊಳ್ಳಿ. 1,500 ತೂತಿದೆ ಅಂತ ಆವಾಗ ಇವೆರಡಕ್ಕೂ ವ್ಯತ್ಯಾಸ ಏನು? 1,000 ತೂತಿರೋವಂಥ ಜರಡಿನಲ್ಲಿ ಬರೋವಂಥ ಸಣ್ಣ ಸಣ್ಣ ಕಣಗಳಿಗಿಂತ 1,500 ಜರಡಿ ತೂತುಗಳಿದ್ದಾವಲ್ಲ ಅದ್ರಲ್ಲಿ ಬರೋದು ಇನ್ನೂ ಸಣ್ಣ ಇರುತ್ತೆ. ಸೊ ಅದಕ್ಕೆ ಆ ನಂಬರ್ ಸೀವಲ್ಲಿ ಎಷ್ಟು ಓಪನಿಂಗ್ ಇರ್ತವೆ ಅದ್ರ ಮೇಲೆ ಈ ಗ್ರಿಟ್ಗೆ ಸೈಜನ್ನು ಕೊಡ್ತಾರೆ. ದ ನಂಬರ್ ಇಂಡಿಕೇಟಿಂಗ್ ದಿ ಸೈಜ್ ಆಫ್ ದ ಗ್ರಿಟ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಓಪನಿಂಗ್ಸ್ ಇನ್ ದಿ ಸೀವ್ ಯೂಸ್ ಟು ಸೈಜ್ ದಿ ಗ್ರೈನ್. ಇದು ಗ್ರೈನ್ ಸೈಜ್ನ ಸಪ್ರೇಟ್ ಮಾಡಬೇಕಲ್ಲ, ಹೆಂಗೆ ಮಾಡೋದು? ಒಂದೊಂದು ಗ್ರೈನು ಒಂದೊಂದು ಕಣನೂ ಸಪ್ರೇಟ್ ನೋಡ್ಕೊಂಡು ಮಾಡೋಕ್ಕಾಗುತ್ತಾ? ಜರಡಿ ಹಿಡಿಬೇಕು. ಜರಡಿ ಹಿಡಿಬೇಕಂದ್ರೆ ಒಂದ್ರಿ ಅಂತೀವಲ್ಲ, ಅದು ಜರಡಿ ಹಿಡಿಬೇಕು. ಆ ಜರಡಿ ಹಿಡಿದಾಗ ನಮ್ಗೆ ಯಾವ್ಯಾವ ಸೈಜ್ದು ಬೇಕೋ ಆ ಸೈಜು, ಸಣ್ಣದು, ಅದಕ್ಕಿಂತ ಸ್ವಲ್ಪ ದಪ್ಪದು ಮಾಡ್ಕೋತೀವಿ ನಾವು. ಬ್ಲ್ಯಾಕ್ ಸಿಲಿಕಾನ್ ತೋರಿಸೋದು, ಅಲ್ಯೂಮಿನಿಯಂ ಇದನ್ನು ತೋರಿಸಿದ್ನಲ್ಲ, ಅದರಲ್ಲಿ ಸಣ್ಣದು ದಪ್ಪದು ಪೌಡ್ರು ಥರದ್ದೆಲ್ಲ ಇತ್ತಲ್ಲ. ಸೊ ಅದಕ್ಕೆ ತಕ್ಕಂತೆ ಜರಡಿಗಳಿರ್ತವೆ. ಆ ಜರಡಿ ಆಡಿದ್ರೆ ಆ ಸಣ್ಣ ಸಣ್ಣ ಕಣಗಳು ಬೀಳ್ತವೆ. ಆ ಜರಡಿನಲ್ಲಿ ಎಷ್ಟು ತೂತುಗಳಿರ್ತವೆ ಅದು ಈ ಗ್ರಿಟ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ದ ಸೈಜ್ ರೇಂಜಸ್ ಫ್ರಮ್ 10 to 600. ಈ ಸೈಜು ಎಲ್ಲಿ ತನಕ ಇರುತ್ತೆ ಅಂತಂದರೆ 10 ರಿಂದ 600 ತನಕ ಇರುತ್ತೆ. 10 ರಿಂದ 600 ತನಕ ಇರುತ್ತದೆ. ದ ಸೈಜು ಎಲ್ಲಿದೆ ನೋಡಿ, ಇದರಲ್ಲಿ ನೋಡಿ, ಇದು ಕೋರ್ಸ್ ಅಂದರೆ ರಫು 10, 12, 14, 16, 20, 24. ಇನ್ನು 30 ರಿಂದ 60 ಮೀಡಿಯಮು. ಇನ್ನು 80 ರಿಂದ 180 ಫೈನ್. ಮತ್ತು 220 ರಿಂದ 600 ತನಕ ವೆರಿ ಫೈನ್. ಇದಿಷ್ಟು 4 ಥರದ್ದು ಇರ್ತದೆ. ದಿ ಸೈಜ್ ರೇಂಜಸ್ ಫ್ರಮ್ 10 to 600. ನೋಡಿ, 10 ರಿಂದ 600 ತನಕ ಇದೆ. ಇದ್ರ ಮಧ್ಯದಲ್ಲಿ ಮೀಡಿಯಮ್ಮು, ಫೈನು, ವೆರಿ ಫೈನು, ಕೋರ್ಸು ಆ ಥರದ್ದು ನಾವು ಲೆಕ್ಕ ಹಾಕೋತೀವಿ. 10 ರಿಂದ 600 ತನಕ ಸೈಜ್ ರೇಂಜು ಇದೆ. ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಈಸ್ ಕೋರ್ಸ್ ಆ್ಯಂಡ್ ದಿ ಹೈಯೆಸ್ಟ್ ನಂಬರ್ ಈಸ್ ವೆರಿ ಫೈನ್ ಗ್ರೇಡ್. ಅಲ್ಲಿ ನೋಡಿದ್ವಲ್ಲ 10, ಅದು ಕೋರ್ಸಲ್ಲಿತ್ತು. ನೋಡಿದೆ, ಕೋರ್ಸ್, ಮೀಡಿಯಮ್, ಫೈನ್, ವೆರಿ ಫೈನ್. ಅವಾಗಲೇ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ, ಬಂತು. ಕೋರ್ಸ್, ಮೀಡಿಯಮ್, ಫೈನ್, ವೆರಿ ಫೈನ್. ಈ ಸ್ಮಾಲೆಸ್ಟ್ ನಂಬರು ಕೋರ್ಸು, ಹೈಯೆಸ್ಟ್ ನಂಬರು ವೆರಿ ಫೈನು. ಈ ಮಧ್ಯದಲ್ಲಿ ಬರುವಂಥದ್ದು ಮೀಡಿಯಮ್ಮು, ಫೈನು ಎರಡು ಬರುತ್ತೆ. ಸ್ಮಾಲೆಸ್ಟ್ ಎಷ್ಟು? 10. ಹೈಯೆಸ್ಟ್ ಎಷ್ಟು? 50. 600. ಸೊ ಸ್ಮಾಲೆಸ್ಟು ಕೋರ್ಸಲ್ಲಿರುತ್ತೆ ಮತ್ತು ಹೈಯೆಸ್ಟು ವೆರಿ ಫೈನಲ್ಲಿ ಇರುತ್ತೆ. ಸ್ಮಾಲೆಸ್ಟ್ ನಂಬರ್ ಈಸ್ ಕೋರ್ಸ್ ಆ್ಯಂಡ್ ದ ಹೈಯೆಸ್ಟ್ ನಂಬರ್ ಈಸ್ ವೆರಿ ಫೈನ್ ಗ್ರೇಡ್. ಆ್ಯಂಡ್
The size of abrasive grind depend upon the material to be removed and finish. ಆ ಸೈಜ್ ಅಬ್ರೆಸಿವ್ ಹೆಂಗೆ ಡಿಪೆಂಡ್ ಆಗುತ್ತೆ ಅಂತಂದರೆ ನಾವು ಯಾವ ಮೆಟೀರಿಯಲ್ನ ತೆಗಿತಿದ್ದೀವಿ ಮತ್ತು ನಮಗೆ ಯಾವ ಥರ ಫಿನಿಶಿಂಗ್ ಬೇಕು ಅನ್ನೋದ್ರ ಮೇಲೆ ಈ ಸೈಜನ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಸಣ್ಣದು, ದಪ್ಪದು, ಅದಕ್ಕಿಂತ ದಪ್ಪದು, ಆ ಥರ ಈ ಯಾವ ಮೆಟೀರಿಯಲ್ನ ನಾವು ಗ್ರೈಂಡಿಂಗ್ ಮಾಡಬೇಕಾಗಿದೆ ಮತ್ತು ಆ ಮೆಟೀರಿಯಲ್ ಮೇಲೆ ನಮಗೆ ಯಾವ ಥರ ಫಿನಿಶ್ ಬೇಕು, ಬ್ಯೂಟಿಫುಲ್ ಆಗಬೇಕಾ, ರಫ್ ಆಗಿದ್ರೆ ಸಾಕ, ಅದನ್ನು ನೋಡಿಕೊಂಡು ಗ್ರೈನ್ ಸೈಜ್ನ ನಾವು ಡಿಪೆಂಡ್ ಮಾಡ್ತೀವಿ. ಆ್ಯಂಡ್ ಕೋರ್ಸ್ ವೀಲ್ ಆರ್ ಯೂಸ್ಡ್ ಫಾರ್ ಫಾಸ್ಟ್ ರಿಮೂವಲ್ ಆಫ್ ಮೆಟೀರಿಯಲ್. ಈ ಕೋರ್ಸ್ ವೀಲ್ಗಳೆಲ್ಲನೂ ಬೇಗ ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಈ ಕೋರ್ಸ್ ವೀಲ್ನ ಯೂಸ್ ಮಾಡಿದ್ರೆ ಬೇಗ ಗ್ರೈಂಡಿಂಗ್ ಆಗುತ್ತೆ, ಜಾಸ್ತಿ ಮೆಟೀರಿಯಲು ರಿಮೂವ್ ಆಗುತ್ತೆ. ಕೋರ್ಸ್ ವೀಲ್ಗಳನ್ನ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಫೈನ್ ಗ್ರೈಂಡ್ ವೀಲ್ಸ್ ಆರ್ ಯೂಸ್ಡ್ ಫಾರ್ ಸಾಫ್ಟ್ ಡಕ್ಟೈಲ್ ಮೆಟೀರಿಯಲ್ಸ್. ಮತ್ತು ಈ ಫೈನ್ ಗ್ರೈಂಡ್ ವೀಲ್ಗಳನ್ನ ಸಾಫ್ಟ್ ಮೆಟೀರಿಯಲ್ಗಳು ಮತ್ತು ಡಕ್ಟೈಲ್ ಮೆಟೀರಿಯಲ್ಗಳನ್ನ ಗ್ರೈಂಡಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ವೆರಿ ಫೈನ್ ವಿಲ್ ಬಿ ಯೂಸ್ಡ್ ಫಾರ್ ಹಾರ್ಡ್ ಬ್ರಿಟಲ್ ಮೆಟೀರಿಯಲ್. ಫೈನ್ ಗ್ರೈಂಡನ್ನ ಸಾಫ್ಟ್ ಮೆಟೀರಿಯಲ್ಲು ಮತ್ತು ಡಕ್ಟೈಲ್ ಮೆಟೀರಿಯಲ್ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ವೆರಿ ಫೈನ್ ಗ್ರೈಂಡ್ ವೀಲ್ಸ್ನ ಹಾರ್ಡ್ ಬ್ರಿಟಲ್ ಮೆಟೀರಿಯಲ್ಗಳನ್ನ ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಇದರಲ್ಲಿ ಗ್ರೇಡು ಬರುತ್ತೆ. ಗ್ರೇಡ್ ಸೈಜ್ ಬಂತಾ ಇದ್ದಂಗೆ ಗ್ರೇಡು ಬರುತ್ತೆ. ದಿ ಗ್ರೇಡ್ ಇಂಡಿಕೇಟ್ಸ್ ದಿ ಸ್ಟ್ರೆಂತ್ ಆಫ್ ದ ಬಾಂಡ್. ಈ ಗ್ರೇಡ್ ನಮಗೆ ಏನು ಕೊಡುತ್ತೆ, ಏನು ತೋರಿಸುತ್ತೆ ಅಂತಂದರೆ ಸ್ಟ್ರೆಂತು, ಬಾಂಡ್ದು ಸ್ಟ್ರೆಂತ್ ಎಷ್ಟಿದೆ ಅನ್ನೋದನ್ನು ಹೇಳೋದೆ ಗ್ರೇಡ್. ಗ್ರೇಡ್ ಮೀನ್ಸ್ ದಿ ಹಾರ್ಡ್ನೆಸ್ ಆಫ್ ದ ವೀಲ್. ಗ್ರೇಡ್ ಅಂತಂದರೆ ವೀಲ್ದು ಎಷ್ಟು ಹಾರ್ಡ್ನೆಸ್ ಇದೆ, ವೀಲು ಎಷ್ಟು ಹಾರ್ಡಾಗಿದೆ ಅನ್ನೋದೇ ಗ್ರೇಡು. ತುಂಬ ಗಟ್ಟಿಯಾಗಿದೆಯಾ, ಸ್ವಲ್ಪ ವೀಕ್ ಆಗಿದೆಯಾ ಅನ್ನೋದೇ ಗ್ರೇಡು. ಇನ್ ಎ ಹಾರ್ಡ್ ವೀಲ್ ದ ಬಾಂಡ್ ಈಸ್ ಸ್ಟ್ರಾಂಗ್. ಹಾರ್ಡ್ ವೀಲಲ್ಲಿ ಬಾಂಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಸೆಕ್ಯೂರ್ಲಿ ಆ್ಯಂಕರ್ಸ್ ದಿ ಗ್ರಿಟ್ ಇನ್ ಪ್ಲೇಸ್. ಮತ್ತು ತುಂಬ ಗಟ್ಟಿಯಾಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಆ್ಯಂಕರ್ಸ್ ಅಂತಂದರೆ ಹಿಡ್ಕೊಂಡಿರೋದು ಅಂತ, ಒಂದಕ್ಕೊಂದು ಹಿಡ್ಕೊಂಡಿರೋದು ಗಟ್ಟಿಯಾಗಿ ಮತ್ತು ಅದರ ಪ್ಲೇಸಲ್ಲಿ ಹಿಡ್ಕೊಂಡಿರುತ್ತದೆ. ಯಾವುದು? ಹಾರ್ಡ್ ವೀಲು. ಮತ್ತು ಈ ಹಾರ್ಡ್ ವೀಲ್ ಗಟ್ಟಿಯಾಗಿ ಒಂದಕ್ಕೊಂದು ಹಿಡ್ಕೊಂಡಿರೋದ್ರಿಂದ ವೇರ್ ಆ್ಯಂಡ್ ಟೇರ್ ಅಂತಾರಲ್ಲ, ವೇರ್ ಅಂತಂದರೆ ಹಾಳಾಗೋದು, ಬೇಗ ಹಾಳಾಗ್ಬಿಡುತ್ತಲ್ಲ, ಅದು ಕಮ್ಮಿ. ಇದರಲ್ಲಿ ಹಾಳಾಗೋ ರೇಟು ಭಾಳ ಕಮ್ಮಿ, ನಿಧಾನಕ್ಕೆ ಹಾಳಾಗುತ್ತೆ ಈ ಅದು ಹಾರ್ಡ್ ವೀಲು. ಈಗ ನಿನಗೆ ಒಂದು ತಿಂಗಳು ಒಂದೇ ಥರ ಜಾಬ್ ಮಾಡ್ತಾಯಿದ್ದೀವಿ ಅಂತಂದರೆ ಈ ಹಾರ್ಡ್ ವೀಲು ನಮಗೆ 2 ತಿಂಗಳ ತನಕ ಬರುತ್ತೆ. ಈ ಹಾರ್ಡ್ ವೀಲು 2 ತಿಂಗಳ ತನಕ ಬರ್ತಾರೆ. ಅಂದರೆ ಬೇಗ ಖಾಲಿ ಆಗಲ್ಲ. ಇದು ಬೇಗ ಖಾಲಿಯಾಗಿ ಅದು ಇದೇನು ಡಿಟ್ಯಾಚ್ ಆಗಿ ಯಾವುದಾದ್ರು ಗ್ರೈನ್ಸ್, ಸಣ್ಣ ಗ್ರೈನ್ಗಳು ಡಿಟ್ಯಾಚ್ ಆಗಿ ಬೇಗ ಹೊರಟೋಗಲ್ಲ ಇದರಲ್ಲಿ, ಹಾರ್ಡ್ ವೀಲಲ್ಲಿ. ಇಲ್ಲಿ ಬಾಂಡು ಸ್ಟ್ರಾಂಗ್ ಆಗಿರುತ್ತದೆ. ಒಂದಕ್ಕೊಂದು ಗ್ರೈನ್ಸ್ನ ತುಂಬ ಗಟ್ಟಿಯಾಗಿ ಆ ಪ್ಲೇಸಲ್ಲಿ ಇಟ್ಕೊಂಡಿರುತ್ತೆ. ಹಂಗಾಗಿ ಅವು ಬೇಗ ಕಟ್ಟಾಗಿ ಹೋಗೋದಿಲ್ಲ. ಅದರಿಂದ ಇದರಲ್ಲಿ ರೇಟ್ ಆಫ್ ವೇರು ಭಾಳ ಕಮ್ಮಿ. ವೇರ್ ಆ್ಯಂಡ್ ಟೇರ್ ಆಗೋದೇ ಇಲ್ಲ ಅಂತಲ್ಲ, ಆದರೆ ಕಮ್ಮಿ, ನಿಧಾನಕ್ಕೆ ಹಾಳಾಗುತ್ತೆ. ಬೇಗ ಹಾಳಾಗಲ್ಲ, ನಿಧಾನಕ್ಕೆ ಹಾಳಾಗುತ್ತೆ. ಮತ್ತು ಅದೇ ಗ್ರೇಡ್ ಕಂಟಿನ್ಯೂಷನು. ಇನ್ ಎ ಸಾಫ್ಟ್ ವೀಲ್ ದ ಬಾಂಡ್ ಈಸ್ ವೀಕ್. ಅಲ್ಲಿ ಹಾರ್ಡ್ ವೀಲಲ್ಲಿ ಬಾಂಡು ತುಂಬ ಸ್ಟ್ರಾಂಗು, ಈ ಸಾಫ್ಟ್ ವೀಲಲ್ಲಿ ಬಾಂಡು ವೀಕು. ದ ಗ್ರಿಟ್ ಈಸ್ ಈಸಿಲಿ ಡಿಟ್ಯಾಚ್ಡ್ ರಿಸಲ್ಟಿಂಗ್ ಇನ್ ಎ ಹೈ ರೇಟ್ ಆಫ್ ವೇರ್. ಇಲ್ಲೇನಪ್ಪ ಅಂತಂದರೆ ಈ ಗ್ರಿಟ್ ಇದೆಯಲ್ಲ, ಅಂದರೆ ಗ್ರೈನ್, ಅದು ಈಸಿಯಾಗಿ ಡಿಟ್ಯಾಚ್ ಆಗೋಗುತ್ತೆ. ಡಿಟ್ಯಾಚ್ ಆಗೋದು ಅಂದರೆ ಕಳ್ಚ್ಕೊಂಡು ಹೊಟ್ಟೋಗೋದು, ಒಂದಕ್ಕೊಂದು ಕಳ್ಚ್ಕೊಂಡು ಹೊಟ್ಟೋಗಿರ್ತದೆ. ಯಾಕೆ ಅಂತಂದರೆ ಅದರಲ್ಲಿರೋ ಬಾಂಡು ವೀಕು. ಅದಕ್ಕೆ ಇದು ಬೇಗ ಕಳ್ಚ್ಕೊಂಡು ಹೋಗುತ್ತೆ. ಅದಕ್ಕೆ ಇದ್ರದ್ದು ವೇರ್ ಆ್ಯಂಡ್ ರೇಟು ಹೈ ಇರುತ್ತೆ. ಅಂದರೆ ಹಾಳಾಗೋದು ಬೇಗ ಹಾಳಾಗುತ್ತೆ, ಹೊಟ್ಟೋಗುತ್ತೆ, ಬೇಗ ಖರ್ಚಾಗ್ಬಿಡುತ್ತದು. ಆ್ಯಂಡ್ ದ ಗ್ರೇಡ್ ಶಲ್ ಬಿ ಇಂಡಿಕೇಟೆಡ್ ಇನ್ ಆಲ್ ಬಾಂಡ್ಸ್ ಆ್ಯಂಡ್ ಪ್ರೋಸೆಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ A to Z. ಆ ಗ್ರೇಡನ್ನು ಹೆಂಗೆ ಇಂಡಿಕೇಟ್ ಮಾಡೋದು ಎಲ್ಲ ಬಾಂಡ್ಗಳಿಗೂ ಅಂತಂದರೆ A ಇಂದ Z ಆಲ್ಫಾಬೆಟನ್ನು ಯೂಸ್ ಮಾಡ್ತಾರೆ. A ಈಸ್ ದಿ ಸಾಫ್ಟೆಸ್ಟ್ ಆ್ಯಂಡ್ Z ಈಸ್ ದಿ ಹಾರ್ಡೆಸ್ಟ್ ಗ್ರೇಡ್. ಏನ ತುಂಬ ಸಾಫ್ಟು ಅದು A, ತುಂಬ ಹಾರ್ಡು Z. ಇಲ್ಲಿದೆ ನೋಡಿ, A ಇಂದ F ತನಕನೂ ಸಾಫ್ಟೇ, A ಇಂದ F ತನಕನೂ ಸಾಫ್ಟೇ. ಮತ್ತು G ಇಂದ V ತನಕ ಮೀಡಿಯಮ್ಮು, ಆ್ಯಂಡ್ W ಇಂದ Z ತನಕ ಹಾರ್ಡು. ಇದು ಗ್ರೇಡ್.
ಗ್ರೇಡು ಬಾಂಡ್ಗೆ, ಅಲ್ಲಿ ನಂಬರಲ್ಲಿ ಬರೋ ಗ್ರೇಡು ಗ್ರೈನ್ಸ್ಗೆ, ನಂಬರಲ್ಲಿ ಬರೋ ಗ್ರೇಡು ಗ್ರೈನ್ಸ್ಗೆ, ಎ ಬಿ ಸಿ ಡಿನಲ್ಲಿ ಬರೋವಂಥ ಗ್ರೇಡು ಬಾಂಡ್ಗೆ. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಗ್ರೈನ್ ಸೈಜು ಮಿನಿಮಮ್ 10, ಮ್ಯಾಕ್ಸಿಮಮ್ 600, ಅದು ಗ್ರೈನ್. ಇಲ್ಲಿ ಎ ಟು ಝೆಡ್, ಎ ಅಂದರೆ ತುಂಬ ಸಾಫ್ಟು, ಝೆಡ್ ಅಂದರೆ ತುಂಬ ಹಾರ್ಡು. ಇದು ಗ್ರೇಡು, ಅದು ಗ್ರೈನ್ಸ್. ಆ್ಯಂಡ್ ಸ್ಟ್ರಕ್ಚರ್, ಇನ್ನೊಂದು ಸ್ಟ್ರಕ್ಚರ್ ಅನ್ನೋದು ಟರ್ಮ್ ಇದೆ ಇದರಲ್ಲಿ. ಇದು ದಿಸ್ ಇಂಡಿಕೇಟ್ಸ್ ದಿ ಅಮೌಂಟ್ ಆಫ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ದಿ ಇಂಡಿವಿಜುವಲ್ ಅಬ್ರೆಸಿವ್ ಗ್ರೈನ್ಸ್ ಆ್ಯಂಡ್ ದಿ ಕ್ಲೋಸ್ನೆಸ್ ಆಫ್ ದ ಇಂಡಿವಿಜುವಲ್ ಗ್ರೈನ್ಸ್ ಟು ಈಚ್ ಅದರ್. ಸ್ಟ್ರಕ್ಚರ್ ಅಂದರೆ ಏನಪ್ಪ ಅಂತಂದರೆ, ಈ ಬಾಂಡು ಎಷ್ಟಿರುತ್ತೆ ಅಂತ, ಅಮೌಂಟ್ ಆಫ್ ಬಾಂಡ್. ಒಂದಕ್ಕೊಂದು ಅಂಟ್ಕೊಂಡಿದೆಯಲ್ಲ ಕಣಗಳು, ಸಣ್ಣ ಸಣ್ಣ ಕಣಗಳು, ಆ ಕಣಗಳ ಮಧ್ಯೆ ಬಾಂಡು ಎಷ್ಟಿದೆ ಮತ್ತು ಎಷ್ಟು ಹತ್ತಿರದಲ್ಲಿ ಅಂಟ್ಕೊಂಡಿದೆ, ಒಂದಕ್ಕೊಂದು ಎಷ್ಟು ಹತ್ತಿರದಲ್ಲಿ ಅಂಟ್ಕೊಂಡಿದೆ ಅನ್ನೋದೇ ಸ್ಟ್ರಕ್ಚರು. ಬಾಂಡ್ ಒಂದಕ್ಕೊಂದು, ಈಗ ಸಣ್ಣ ಸಣ್ಣ ಕಣಗಳು ಗ್ರೈನ್ಸ್ಗಳನ್ನ ಒಂದಕ್ಕೊಂದು ಅಂಟ್ಕೊಂಡು ವೀಲ್ ಆಗಿರುತ್ತೆ ಅಂತ ನಾನು ಆವಾಗಲೇ ಹೇಳಿದೆ. ಆ ಒಂದಕ್ಕೊಂದು ಅಂಟ್ಕೋಬೇಕಾದ್ರೆ ಮಧ್ಯದಲ್ಲಿ ಗಮ್ ಇರಬೇಕಲ್ಲ, ಆ ಒಂದಕ್ಕೊಂದು ಮಧ್ಯದಲ್ಲಿರುವಂಥ ಗಮ್ಮು ಎಷ್ಟಿದೆ ಮತ್ತು ಆ ಒಂದಕ್ಕೊಂದು ಎಷ್ಟು ಹತ್ತಿರದಲ್ಲಿ ಅಂಟ್ಕೊಂಡಿದ್ದಾವೆ ಅನ್ನೋದನ್ನೇ ಸ್ಟ್ರಕ್ಚರ್ ಅಂತ ಕರಿತೀವಿ. ಎನ್ ಓಪನ್ ಸ್ಟ್ರಕ್ಚರ್ ವೀಲ್ ವಿಲ್ ಕಟ್ ಮೋರ್ ಫ್ರೀಲಿ. ಸ್ವಲ್ಪ ಓಪನ್ ಅಂದರೆ ಸ್ವಲ್ಪ ಜಾಸ್ತಿ ಓಪನ್ ಇದ್ದರೆ ಅದು ಫ್ರೀಯಾಗಿ ಕಟ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ರಿಮೂವ್ ಮೋರ್ ಮೆಟಲ್ಸ್ ಇನ್ ಎ ಗಿವನ್ ಟೈಮ್ ಆ್ಯಂಡ್ ಪ್ರೊಡ್ಯೂಸ್ ಲೆಸ್ ಹೀಟ್. ಮತ್ತು ಈ ಥರ ಸ್ಟ್ರಕ್ಚರ್ ಇರುವಂಥ ವೀಲು ಜಾಸ್ತಿ ಮೆಟೀರಿಯಲ್ನ ರಿಮೂವ್ ಮಾಡುತ್ತೆ ಮತ್ತು ಹೀಟು ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಸಚ್ ಎ ಗುಡ್ ಫಿನಿಶ್ ಆ್ಯಸ್ ಎ ಕ್ಲೋಸ್ಲಿ ಸ್ಟ್ರಕ್ಚರ್ಡ್ ವೀಲ್. ಮತ್ತು ಇದರಲ್ಲಿ ಬರೋವಂಥ ಸರ್ಫೇಸ್ ಫಿನಿಷು ಅಷ್ಟು ಗುಡ್ ಫಿನಿಶ್ ಇರೋದಿಲ್ಲ. ಎಷ್ಟಷ್ಟು ಇದು ಓಪನ್ ಹೇಳ್ತಾ ಇದ್ದೀವಿ, ಅದು ಕ್ಲೋಸ್ಲಿ ಸ್ಟ್ರಕ್ಚರ್ಡ್ ವೀಲಲ್ಲಿ ಬರೋಷ್ಟು ಫಿನಿಷಿಂಗು ಈ ವೀಲಲ್ಲಿ ಬರೋದಿಲ್ಲ. ಇದು ಓಪನ್ ಸ್ಟ್ರಕ್ಚರಲ್ಲಿ, ಕ್ಲೋಸ್ಲಿ ಸ್ಟ್ರಕ್ಚರಲ್ಲಿ ಯಾವ ಫಿನಿಷಿಂಗ್ ಬರುತ್ತೆ ಆ ಫಿನಿಷಿಂಗ್ ಬರೋದಿಲ್ಲ ಯಾತ್ರಲ್ಲಿ ಓಪನ್ ಸ್ಟ್ರಕ್ಚರ್ ವೀಲ್ನಲ್ಲಿ. ಯಾಕೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಮೆಟೀರಿಯಲ್ನ ಬೇಗ ತೆಗೆಯುತ್ತೆ. ಅದೇ ಸ್ಟ್ರಕ್ಚರ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ದ ಸ್ಟ್ರಕ್ಚರ್ ಕಾಮನ್ಲಿ ಡಿನೋಟೆಡ್ ಬೈ ನಂಬರ್ ಫ್ರಮ್ 1 to 4. ಈ ಸ್ಟ್ರಕ್ಚರ್ನೂ ನಂಬರಿಂದ ಡಿನೋಟ್ ಮಾಡ್ತಾರೆ. ಸಾರಿ, ಇದನ್ನು 1 to 14, ಆವಾಗಲೇ 1 to 4 ಅಂದ್ಬಿಟ್ಟೆ, ಸಾರಿ, 1 to 14. ದ ಸ್ಟ್ರಕ್ಚರ್ನ ಕಾಮನ್ಲಿ ಡಿನೋಟೆಡ್ ಬೈ ನಂಬರ್ 1 to 14. ಇಲ್ಲಿದೆ ನೋಡಿ, ಸ್ಪೇಸಿಂಗ್ ಫ್ರಮ್ ದಿ ಕ್ಲೋಸೆಸ್ಟ್ ಟು ದಿ ಮೋಸ್ಟ್ ಓಪನ್. 0, 1, 2, 3 ಸೊ ಅಪ್ ಟು 14 ಅಷ್ಟು ಇರುತ್ತೆ. 14 ಅಂದರೆ ತುಂಬ ಓಪನ್ ಇರೋದು, 0 ಅಂದರೆ ಗ್ಯಾಪು ತುಂಬ ಕಮ್ಮಿ ಇರೋದು. ನಂಬರ್ 1 ಈಸ್ ಡೆನ್ಸ್ ಆ್ಯಂಡ್ 14 ಈಸ್ ಓಪನ್. ಸೊ ಡೆನ್ಸ್ ಅಂತಂದರೆ ಒಂದಕ್ಕೊಂದು ತುಂಬ ಅಂಟ್ಕೊಂಡಿರೋದು, ಇದು ಎಕ್ಸಾಂಪಲ್ ಏನಪ್ಪ ಹೇಳೋದು ಅಂದರೆ, ತುಂಬ ಸಿಂಪಲಾಗಿ ತಿಳ್ಕೊಬೇಕು ಅಂತಂದರೆ, ಈ 1 ನಂಬರ್ ಇದ್ದರೆ ಅದರಲ್ಲಿ ಸೇಮ್ ಸೈಜು, ಈಗ ಒಂದೇ ಸೈಜು, ಒಂದು 10 ಸೆಂಟಿಮೀಟರು ಅಥವಾ ಒಂದು 50 ಒಂದು 150 mm ಅಂತ ಇಟ್ಕೊಳ್ಳೋಣ, ಅಥವಾ ಒಂದು 20-25 mm ಡಯಾಮೀಟ್ರ್ ಇರೋದು ಒಂದು ವೀಲ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಸೇಮ್ ವೀಲು, ಒಂದೇ ಡಯಾಮೀಟ್ರ್ ವೀಲು. ಈ ಸ್ಟ್ರಕ್ಚರು ಈ 1 ಅನ್ನೋ ನಂಬರ್ ಇರುತ್ತಲ್ಲ, ಈ ನಂಬರ್ ಇರೋ ಸ್ಟ್ರಕ್ಚರ್ಗಳಲ್ಲಿ ಆ ಗ್ರಿಟ್ಟು ಅಂದರೆ ಗ್ರೈನ್ಸ್ಗಳು 1.5 ಲಕ್ಷ ಗ್ರೈನ್ಸ್ ಇರ್ತವೆ ಅಂತ ಇಟ್ಕೊಳ್ಳೋಣ. 1.5 ಲಕ್ಷ ಗ್ರೈನ್ಸ್ ಇರ್ತವೆ ಯಾತ್ರಲ್ಲಿ ನಂಬರ್ 1 ಸ್ಟ್ರಕ್ಚರ್ ಇರುವಂಥ ವೀಲಲ್ಲಿ. ಅದೇ 14 ನಂಬರ್ ಇರುವಂಥ ವೀಲಲ್ಲಾದರೆ ಇಲ್ಲಿ 1.5 ಲಕ್ಷ ಇದ್ದರೆ ಇಲ್ಲಿ 1.25 ಲಕ್ಷ ಇರುತ್ತೆ. ಅದನ್ನು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇರೋದು ನಾನು. ಅಷ್ಟು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಸ್ವಲ್ಪ ದೂರ ಇರುತ್ತೆ. ಇಲ್ಲಿ ತುಂಬ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಇಲ್ಲಿ ಸ್ಲೈಟ್ಲಿ ದೂರ ಇರ್ತವೆ. ಸೇಮ್ ಸೈಜಲ್ಲಿ ನಮಗೆ 1.5 ಲಕ್ಷ ಗ್ರೈನ್ಸ್ ಇದ್ದರೆ, ಸೇಮ್ ಸೈಜಲ್ಲಿ ನಮಗೆ 1 ಲಕ್ಷ ಗ್ರೈನ್ಸ್ ಮಾತ್ರ ಇರ್ತದೆ. ಆ ಡೆನ್ಸ್ ಅಂದರೆ ಅದು. ಇಲ್ಲಿ ನಿಮಗೆ ಅಷ್ಟು ಜಾಸ್ತಿ ಗ್ರೈನ್ಸ್ ಇರ್ತದೆ, ಒಂದಕ್ಕೊಂದು ತುಂಬ ಜಾಸ್ತಿ ಒತ್ತಡ ಇರ್ತದೆ ಅದರಲ್ಲಿ.
ಒಂದು ಹೊತ್ತಿಗೆ ಒಂದು ಪಕ್ಕ ಒಂದು ಪಕ್ಕ ಒಂದು ಸಣ್ಣ ಗ್ಯಾಪು ಇರೋದಿಲ್ಲ. ಸೊ ಇಲ್ಲಿ ಜಾಸ್ತಿ ಗ್ರೈನ್ಸ್ ಇರ್ತದೆ, ಇಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ ಗ್ರೈನ್ಸ್. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಆ ಥರ ಹೇಳ್ತಾ ಇರೋದು. ಆ್ಯಂಡ್ ನೆಕ್ಸ್ಟು ಅಸೈನ್ಮೆಂಟು. ಈ ಎಕ್ಸಾಮಲ್ಲಿ ಯಾವ್ಯಾವ ಥರ ಕೊಡ್ತಾನೆ ನೋಡೋಣ. ಒಂದು, ನೇಮ್ ದಿ 2 ನ್ಯಾಚುರಲ್ ಅಬ್ರೆಸಿವ್ಸು. ಅದರಲ್ಲಿ ಎಮ್ರಿ ಆ್ಯಂಡ್ ಕರಾಂಡಮ್ ಅಂತ ಆವಾಗಲೇ ಹೇಳಿದ್ವಿ ನಾವು. 2 ಅಬ್ರೆಸಿವ್ಸು, ನ್ಯಾಚುರಲ್ ಅಬ್ರೆಸಿವ್ಸು. ಇದು ಕ್ವಶನ್ನು ಕೇಳ್ತಾನೆ ಇರ್ತಾನೆ. ಸೊ ಅದನ್ನು ನೀವು ಅಂಡರ್ಲೈನ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೋಡ್ಕೋತಾ ಇರಿ. ನ್ಯಾಚುರಲ್ ಅಬ್ರೆಸಿವ್ಸ್ ಯಾವುದು ಮತ್ತು ಆರ್ಟಿಫಿಷಿಯಲ್ ಅಬ್ರೆಸಿವ್ಸ್ ಯಾವುದು ಅಂತ ಕೇಳ್ತಲೇ ಇರ್ತಾನೆ. ಸೊ ಈ ನ್ಯಾಚುರಲ್ ಅಬ್ರೆಸಿವ್ಸು ಎಮ್ರಿ ಆ್ಯಂಡ್ ಕರಾಂಡಮ್. ಆ್ಯಂಡ್ ಕ್ವಶನ್ ನಂಬರ್ 2, ನೇಮ್ ದಿ 2 ಆರ್ಟಿಫಿಷಿಯಲ್ ಅಬ್ರೆಸಿವ್ಸ್. ಆರ್ಟಿಫಿಷಿಯಲ್ ಅಬ್ರೆಸಿವ್ಸ್ದು 2 ಹೆಸರು ಹೇಳು. ಒಂದು ಸಿಲಿಕಾನ್ ಕಾರ್ಬೈಡ್, ಇನ್ನೊಂದು ಅಲ್ಯೂಮಿನಿಯಂ ಆಕ್ಸೈಡ್. ಸಿಲಿಕಾನ್ ಕಾರ್ಬೈಡ್ ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡ್. ಆ್ಯಂಡ್ ಮೂರನೇ ಕ್ವಶನು, ನೇಮ್ ದಿ ಸಬ್ಸ್ಟೆನ್ಸ್ ವಿಚ್ ಹೋಲ್ಡ್ಸ್ ದಿ ಅಬ್ರೆಸಿವ್ ಗ್ರೈನ್ಸ್ ಟುಗೆದರ್ ಇನ್ ಎ ಗ್ರೈಂಡಿಂಗ್ ವೀಲ್. ಅಂದರೆ ಫಸ್ಟು ಕ್ವಶನ್ನ ಅರ್ಥ ಮಾಡ್ಕೋಬೇಕು ನೀವು. ಮೇಲ್ಗಡೆ ಕೇಳಿರೋ ಕ್ವಶನ್ನು ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. 2 ಹೆಸರು ಹೇಳ್ರಪ್ಪ ಅಂತ ಹೇಳಿದ್ದಾನೆ, ಅದು ನಾವು ಹೇಳ್ಬಿಟ್ವಿ. ಇಲ್ಲೇನು ಸ್ವಲ್ಪ ಸೆಂಟೆನ್ಸು ಫಾರ್ಮ್ ಮಾಡಿದ್ದಾನೆ. ನೇಮ್ ದಿ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ದು ನೇಮ್ ಹೇಳಿ. ವಿಚ್ ಹೋಲ್ಡ್ಸ್, ಯಾವುದನ್ನು, ವಿಚ್ ಹೋಲ್ಡ್ಸ್ ದಿ ಅಬ್ರೆಸಿವ್, ಈ ಅಬ್ರೆಸಿವ್ ಗ್ರೈನ್ಸ್ನ ಹೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಟುಗೆದರ್, ಒಂದಕ್ಕೊಂದು ಎಲ್ಲಿ, ಗ್ರೈಂಡಿಂಗ್ ವೀಲಲ್ಲಿ. ಈ ಥರ ಅರ್ಥ ಮಾಡ್ಕೋಬೇಕು. ಗ್ರೈಂಡಿಂಗ್ ವೀಲಲ್ಲಿ ಈ ಅಬ್ರೆಸಿವ್ ಗ್ರೈನ್ಸ್ನ ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ, ಹೋಲ್ಡ್ ಮಾಡಿರುತ್ತಲ್ಲ, ಹಿಡ್ಕೊಂಡಿರ್ತದಲ್ಲ, ಆ ಸಬ್ಸ್ಟೆನ್ಸ್ ಹೆಸರೇನು ಅಂತ. ಸೊ ಕ್ವಶನ್ನ ಪೂರ್ತಿ ನಿಧಾನಕ್ಕೆ ಓದಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಸಬ್ಸ್ಟೆನ್ಸು ಕೇಳಿದಾನೆ. ಯಾವ ಸಬ್ಸ್ಟೆನ್ಸು ಅಂತ ಕೇಳಿರೋದು, ಈ ಗ್ರೈನ್ಸ್ ಮಧ್ಯೆ ಇರುತ್ತಲ್ಲ ಅದು. ಈ ಗ್ರೈನ್ಸ್ ಮಧ್ಯೆ ಅವನು ಸುಮ್ಮನೆ ಉದ್ದಕ್ಕೆ ಹೇಳ್ಕೊಂಡೋಗಿದ್ದಾನೆ. ಗ್ರೈನ್ಸ್ ಟುಗೆದರ್ ಇನ್ ಎ ಗ್ರೈಂಡಿಂಗ್ ವೀಲ್. ಗ್ರೈಂಡಿಂಗ್ ವೀಲಲ್ಲೇ ಇರೋದು. ಗ್ರೈಂಡಿಂಗ್ ವೀಲಲ್ಲಿ ಏನಿರುತ್ತೆ, ಗ್ರೈನ್ಸ್ ಇರ್ತವೆ. ಗ್ರೈನ್ಸು ಒಂದಕ್ಕೊಂದು ಅಂಟ್ಕೊಂಡಿರ್ತವೆ. ಆ ಅಂಟಿಸೋದಕ್ಕೆ ಉಪಯೋಗಿಸಿರ್ತಾರಲ್ಲ ಸಬ್ಸ್ಟೆನ್ಸು, ಅದರ ಹೆಸರೇನು ಅಂತ ಇವ್ನು ಕೇಳಿರೋದು. ಸೊ ಈ ಥರ ಅನಲೈಸ್ ಮಾಡಿಕೊಂಡು ನೀವು ಹುಡುಕಿದ್ರೆ ಆನ್ಸರು ಸಲೀಸಾಗಿ ಬರುತ್ತೆ. ಸೊ ನಾವು ಆವಾಗಲೇ ನೋಡಿದ್ದೀವಿ, ಒಂದಕ್ಕೊಂದು ಅಂಟ್ಕೊಂಡು ಇಟ್ಕೊಳ್ಳೋಂಥ ಸಬ್ಸ್ಟೆನ್ಸು ಯಾವುದು, ಬಾಂಡ್. ಅದನ್ನು ಬಾಂಡ್ ಅಂತ ಕರಿತೀವಿ ಅಲ್ವಾ. 4-5 ಥರ ಬಾಂಡ್ಗಳನ್ನ ನಾವು ನೋಡಿದ್ವಿ, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇಷ್ಟೇ. ಆ ಕ್ವಶನ್ನು ಏನಪ್ಪ ಇಷ್ಟು ಉದ್ದ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು, ನಿಧಾನಕ್ಕೆ ಓದಬೇಕು. ನೇಮ್ ದಿ ಸಬ್ಸ್ಟೆನ್ಸ್ ವಿಚ್ ಹೋಲ್ಡ್ಸ್ ದಿ ಅಬ್ರೆಸಿವ್ ಗ್ರೈನ್ಸ್ ಟುಗೆದರ್ ಇನ್ ಎ ಗ್ರೈಂಡಿಂಗ್ ವೀಲ್. ಈ ಥರ ನಿಧಾನಕ್ಕೆ ಓದ್ಕೊಂಡ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಗ್ರೈಂಡಿಂಗ್ ವೀಲಲ್ಲಿ ಅಬ್ರೆಸಿವ್ ಗ್ರೈನ್ಸ್ನ ಒಂದಕ್ಕೊಂದು ಹಿಡ್ಕೊಂಡಿರುತ್ತಲ್ಲ, ಆ ಹಿಡ್ಕೊಂಡಿರೋದಕ್ಕೆ ಆ ಸಬ್ಸ್ಟೆನ್ಸ್ ಯೂಸ್ ಮಾಡಿರುತ್ತಲ್ಲ, ಅದು ಯಾವುದು, ಅಷ್ಟೇ ಇದ್ರ ಕ್ವಶನ್. ಸೊ ಆನ್ಸರ್ ಈಸ್ ಬಾಂಡ್. ಆ್ಯಂಡ್ ನೇಮ್ ದಿ ಅಬ್ರೆಸಿವ್ ಸೂಟಬಲ್ ಫಾರ್ ದಿ ಫಾಲೋಯಿಂಗ್ ಗ್ರೈಂಡಿಂಗ್ ವರ್ಕ್. ಈ ಕೆಳಗಡೆ ಗ್ರೈಂಡಿಂಗ್ ವರ್ಕ್ ಕೊಟ್ಟಿದ್ದಾನೆ. ಈ ಗ್ರೈಂಡಿಂಗ್ ವರ್ಕ್ಗೆ ಯಾವ್ಯಾವ ಅಬ್ರೆಸಿವ್ ಸೂಟ್ ಆಗುತ್ತೆ ಅಂತ ನಾವು ಹೇಳಬೇಕು. ಗ್ರೈಂಡಿಂಗ್ ಡೈ ಸ್ಟೀಲ್ ಗ್ರೈಂಡ್ ಮಾಡೋದಕ್ಕೆ ಯಾವ ಅಬ್ರೆಸಿವ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಈಸ್ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್. ಈ ಗ್ರೈಂಡಿಂಗ್ ಡೈ ಸ್ಟೀಲ್ನ ಗ್ರೈಂಡ್ ಮಾಡೋದಕ್ಕೆ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ ಇರುವಂಥ ವೀಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಗ್ರೈಂಡಿಂಗ್ ಟಫ್ ಮೆಟಲ್ನ ಗ್ರೈಂಡ್ ಮಾಡೋದಕ್ಕೆ ಯಾವ ಗ್ರೈನ್ಸು ಅಂದರೆ ಯಾವ ಅಬ್ರೆಸಿವ್ ಯೂಸ್ ಮಾಡೋದು. ಟಫ್ ಮೆಟಲ್ಸ್ನ ಗ್ರೈಂಡಿಂಗ್ ಮಾಡೋದಕ್ಕೆ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್ ಇರೋವಂಥ ಗ್ರೈಂಡಿಂಗ್ ವೀಲ್ನ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಕ್ವಶನು, ಬೈ ವಾಟ್ ಟರ್ಮ್ ದ ಸ್ಟ್ರೆಂತ್ ಆಫ್ ಗ್ರೈಂಡಿಂಗ್ ವೀಲ್ ಎಕ್ಸ್ಪ್ರೆಸ್ಡ್. ಮತ್ತು ಯಾವ ಟರ್ಮಿಂದ ನಾವು ಸ್ಟ್ರೆಂತ್ ಆಫ್ ಗ್ರೈಂಡಿಂಗ್ ವೀಲ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ಗ್ರೈಂಡಿಂಗ್ ವೀಲ್ದು ಸ್ಟ್ರೆಂತ್ನ ಯಾವ ಟರ್ಮಲ್ಲಿ ಯೂಸ್ ಮಾಡ್ತೀವಿ. ಯಾವ ಟರ್ಮ್ ಅದು, ಗ್ರೇಡ್ ಅಂದ್ರೇನು, ಸ್ಟ್ರೆಂತ್. ವೀಕ್ ಆಗಿದೆಯಾ, ಸ್ಟ್ರಾಂಗ್ ಆಗಿದೆಯಾ ಅಂತೀವಲ್ಲ, ಅದನ್ನು ಗ್ರೇಡ್ ಅನ್ನೋ ಟರ್ಮಲ್ಲಿ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಗ್ರೇಡ್ ಅನ್ನೋ ಟರ್ಮ್ ಯಾವುದನ್ನು, ಗ್ರೈಂಡಿಂಗ್ ವೀಲ್ದು ಸ್ಟ್ರೆಂತನ್ನ ನಾವು ಯಾವ ಟರ್ಮಲ್ಲಿ ಹೇಳೋದು ಅಂತಂದರೆ ಗ್ರೇಡ್ ಅನ್ನೋ ಹೆಸರಲ್ಲಿ ಹೇಳ್ತೀವಿ. ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಒಂದು ಕೊಟ್ಟಿದ್ದಾರೆ, ಸೂಟಬಲ್ ಆಫ್ ಬಾಂಡಿಂಗ್ ಮೆಟೀರಿಯಲ್ ಮತ್ತು ಬಾಂಡಿಂಗ್ ಮೆಟೀರಿಯಲ್ಲು 2 ಕೊಟ್ಟಿದ್ದಾನೆ. ಹೈ ರೇಟ್ ಆಫ್ ಸ್ಟಾಕ್ ರಿಮೂವಲ್
suitable for grinding fine edges tool, useful for grinding mill rolls, used where a fine finish is required. ಇಲ್ಲಿ ನಮಗೆ ಯಾವ್ಯಾವ ಥರ ಫಿನಿಷಿಂಗ್ ಬೇಕು ಮತ್ತು ಯಾವ ಥರ ತೆಗಿಬೇಕು ಅನ್ನೋದನ್ನು ಕೊಟ್ಟಿದ್ದಾನೆ. ಅದಕ್ಕೆ ಯಾವ್ಯಾವ ಬಾಂಡ್ ಯೂಸ್ ಮಾಡಿರೋ ಅಂಥ ಗ್ರೈಂಡಿಂಗ್ ವೀಲ್ ಯೂಸ್ ಮಾಡ್ತೀವಿ ಅಂತ ನಾವು ಸೂಟ್ ಮಾಡಬೇಕು ಒಂದಕ್ಕೊಂದು. ನೋಡೋಣ. ನಂಬರ್ 1, ಹೈ ರೇಟ್ ಆಫ್ ಸ್ಟಾಕ್ ರಿಮೂವಲ್ಗೆ ಬಿ ವೆಟ್ರಿಫೈಡ್ ಬಾಂಡ್. ನಾವು ಆವಾಗಲೇ ಓದಿದ್ವಿ, ವೆಟ್ರಿಫೈಡ್ ಬಾಂಡು ತುಂಬ ಹೈ ರೇಟಲ್ಲಿ ತೆಗೆಯುತ್ತೆ ಮೆಟೀರಿಯಲ್ನ, ಜಾಸ್ತಿ ಮೆಟೀರಿಯಲ್ನ ತೆಗೆಯುತ್ತೆ. ಆ್ಯಂಡ್ ನಂಬರ್ 2, ಸೂಟಬಲ್ ಫಾರ್ ಗ್ರೈಂಡಿಂಗ್ ಫೈನ್ ಎಡ್ಜ್, ಸಿ ಸಿಲಿಕೇಟ್ ಬಾಂಡ್ನ ಫೈನ್ ಎಡ್ಜ್ ಟೂಲ್ನ ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಂಬರ್ 3, ಯೂಸ್ಫುಲ್ ಫಾರ್ ಗ್ರೈಂಡಿಂಗ್ ಮಿಲ್ ರೋಲ್ಸ್ನ ಗ್ರೈಂಡಿಂಗ್ ಮಾಡೋದಕ್ಕೆ ಶೆಲಾಕ್ ಬಾಂಡ್ ಅಂತ ಆವಾಗಲೇ ಹೇಳಿದೆ. ಸೊ ಶೆಲಾಕ್ ಬಾಂಡ್. ಆ್ಯಂಡ್ ನಂಬರ್ 4, ಎ, ಅದು ಕೂಡ ಶೆಲಾಕ್ ಬಾಂಡೆ. ಯೂಸ್ಡ್ ವೇರ್ ಎ ಫೈನ್ ಫಿನಿಶ್ ಈಸ್ ರಿಕ್ವೈರ್ಡ್, ಎ ಶೆಲಾಕ್ ಬಾಂಡ್. ಇಲ್ಲಿ 4 ಕೊಟ್ಬಿಟ್ಟಿದ್ದಾನೆ ಮೇಲೆ, ಇಲ್ಲಿ ಕೆಳಗಡೆ 3 ಕೊಟ್ಬಿಟ್ಟಿದ್ದಾನೆ. ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಏನು ಸರ್? ಇಲ್ಲಿ 4 ಇದೆ, ಇಲ್ಲಿ ಬರೀ 3 ಇದೆ, ಮ್ಯಾಚ್ ಆಗಲ್ವಲ್ಲ ಸರ್? ಆ ಥರ ಅಲ್ಲ. ಈ 4ಅಲ್ಲಿ ಇದು ನೋಡಿ, ಇದು 2, 3 ಮತ್ತು 4 ಒಂದೇ ಥರ ಗ್ರೈಂಡಿಂಗ್ ವೀಲ್ನ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾನೆ. ಸೊ ಇಲ್ಲಿ 4 ಮತ್ತು ಇಲ್ಲಿ 3 ನಂಬರ್ನ ತಲೆ ಕೆಡಿಸ್ಕೋಬೇಡಿ. ಇಲ್ಲೆಲ್ಲ 3ರಲ್ಲಿ ಯಾವುದೋ 2ಕ್ಕೆ ಒಂದೇ ಥರದ್ದು ಬಂದಿರುತ್ತೆ. ಸೊ ಇಲ್ಲಿ 3 ಮತ್ತು 4ಕ್ಕೆ ಒಂದೇ ಥರದ್ದು ಬಂದಿದೆ, ಎ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ನು ವಿಚ್ ಟೈಪ್ ಆಫ್ ಅಬ್ರೆಸಿವ್ ವೀಲ್ ಈಸ್ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಡೈ ಸ್ಟೀಲ್? ಅಲ್ಲಿ ಆವಾಗಲೇ ಅದೇ ಥರ ಕ್ವೆಶನ್ ಕೇಳ್ದ, ಇಲ್ಲಿ ಪುನಃ ಉಲ್ಟಾ ಕೇಳಿದ್ದಾನೆ, ಸ್ವಲ್ಪ ಸೆಂಟೆನ್ಸ್ ಜಾಸ್ತಿ ಮಾಡಿ ಕೇಳಿದ್ದಾನೆ. ವಿಚ್ ಟೈಪ್ ಆಫ್ ಅಬ್ರೆಸಿವ್ ವೀಲ್ ಈಸ್ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಡೈ ಸ್ಟೈಲ್? ಗ್ರೈಂಡಿಂಗ್ ಡೈ ಸ್ಟೈಲ್ನ ಗ್ರೈಂಡಿಂಗ್ ಮಾಡೋದಕ್ಕೆ ಯಾವ ಅಬ್ರೆಸಿವ್ನ ಯೂಸ್ ಮಾಡ್ತೀವಿ? 4 ಅಬ್ರೆಸಿವ್ನ ಕೊಟ್ಟ. ಸಿಲಿಕಾನ್ ಕಾರ್ಬೈಡು, ಗ್ರೀನ್ ಸಿಲಿಕಾನ್ ಕಾರ್ಬೈಡು, ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್, ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್. ಯಾವುದು? ದಿ ಆನ್ಸರ್ ಈಸ್ ಸಿ, ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್. ದಿ ಆನ್ಸರ್ ಈಸ್ ಸಿ. ನಿಮಗೆ ಕ್ವಶನ್ ಇದೇ ಥರನೇ ಬರೋದು ಎಕ್ಸಾಮಲ್ಲಿ. ನೀವು ಇದೇ ಥರ ಕ್ಲಿಕ್ ಮಾಡಬೇಕಲ್ಲಿ, ಸಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಿಚ್ ಟರ್ಮ್ ಇಂಡಿಕೇಟ್ಸ್ ದಿ ಅಮೌಂಟ್ ಆಫ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ದಿ ಇಂಡಿವಿಜುವಲ್ ಅಬ್ರೆಸಿವ್ ಗ್ರೈನ್ಸ್? ಇಲ್ಲಿ ಒಂದು 4 ಇಟ್ಕೊಂಡಿದ್ದಾನೆ. ಏನಪ್ಪ ಅಂತಂದರೆ ಟರ್ಮ್, ಗ್ರೈನ್, ಗ್ರೇಡ್, ಅಬ್ರೆಸಿವ್, ಸ್ಟ್ರಕ್ಚರ್ ಅಂತ. ಇದರಲ್ಲಿ ಬಾಂಡ್ ಪ್ರೆಸೆಂಟ್ ಎಷ್ಟಿರುತ್ತೆ ಅಂತ ಹೇಳೋದಕ್ಕೆ ಯಾವ ಟರ್ಮ್ನ ಯೂಸ್ ಮಾಡೋದು ಅಂತ. ಯಾವ ಟರ್ಮು ನಾವು ಆವಾಗಲೇ ನೋಡಿದ್ವಿ, ಡಿ, ಸ್ಟ್ರಕ್ಚರ್. ಈ ಸ್ಟ್ರಕ್ಚರಲ್ಲಿ ಬಾಂಡ್ ಎಷ್ಟಿರುತ್ತೆ, ಅಮೌಂಟ್ ಆಫ್ ಬಾಂಡ್ ಎಷ್ಟಿರುತ್ತೆ ಒಂದಕ್ಕೊಂದು, ಮತ್ತು ಎಷ್ಟು ಹತ್ತಿರ ಅಂಟ್ಕೊಂಡಿರುತ್ತೆ, ಅದೇ ಸ್ಟ್ರಕ್ಚರು ಅಂತ ಆವಾಗಲೇ ಹೇಳಿದೆ ನಾನು. ಸೊ ಈ ಕ್ವಶನ್ಗೆ ಆನ್ಸರು ಡಿ, ಸ್ಟ್ರಕ್ಚರ್. ಮತ್ತೊಂದು ಕ್ವಶನು, ವಿಚ್ ಇಂಡಿಕೇಟ್ಸ್ ದಿ ಸ್ಟ್ರೆಂತ್ ಆಫ್ ಬಾಂಡ್ ಇನ್ ಗ್ರೈಂಡಿಂಗ್ ವೀಲ್? ಗ್ರೈಂಡಿಂಗ್ ವೀಲಲ್ಲಿ ಸ್ಟ್ರೆಂತ್ ಆಫ್ ಬಾಂಡ್ ಯಾವುದು ಹೇಳೋದು? ಸ್ಟ್ರೆಂತ್ ಆಫ್ ಬಾಂಡನ್ನು ಯಾವುದು ಹೇಳುತ್ತೆ? ಗ್ರಿಟ್ ಹೇಳುತ್ತಾ, ಗ್ರೇಡ್ ಹೇಳುತ್ತಾ, ಸ್ಟ್ರಕ್ಚರ್ ಹೇಳುತ್ತಾ, ಗ್ರೈನ್ ಹೇಳುತ್ತಾ ಅಂತಂದರೆ ನೋ. ದಿ ಆನ್ಸರ್ ಈಸ್ ಬಿ, ಗ್ರೇಡ್. ವೀಕು, ಸ್ಟ್ರಾಂಗು ಅಂತೆಲ್ಲ ಹೇಳಿದ್ವಲ್ಲ ಅದು. ಸೊ ಆನ್ಸರ್ ಈಸ್ ಬಿ, ಗ್ರೇಡ್. ಆ್ಯಂಡ್ ನಂಬರ್ 10, ವಿಚ್ ಟೈಪ್ ಆಫ್ ಬಾಂಡೆಡ್ ವೀಲ್ ಈಸ್ ಯೂಸ್ಡ್ ಇನ್ ಫೌಂಡ್ರೀಸ್ ಫಾರ್ ಡ್ರೆಸ್ಸಿಂಗ್ ಕ್ಯಾಸ್ಟಿಂಗ್? ಇಲ್ಲಿ ಆವಾಗಲೇ ನಾನು ಹೇಳಿದೆ, ಅಂದರೆ ಫೌಂಡ್ರೀಸು ಹಚ್ಚು ಮಾಡೋವಂಥದ್ದು, ಹಚ್ಚುಗಳು ಮಾಡೋವಂಥದ್ದು. ನಮಗೆ ಕಬ್ಬಣನ ಕಾಯಿಸ್ಬಿಟ್ಟು ನೀರು ಥರ ಮಾಡ್ಕೊಂಡು ತೊಗೊಂಡೋಗಿ ಮಣ್ಣಲ್ಲಿ ಯಾವ್ಯಾವ ಶೇಪ್ ಬೇಕೋ ಆ ಶೇಪೆಲ್ಲ ಮಾಡಿ ಇಟ್ಟಿರ್ತಾರೆ. ಅದರಲ್ಲಿ ಕಬ್ಬಣನ ಸುರಿದ್ರೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಸಿಗುತ್ತೆ. ಅದೆಲ್ಲ ತಣ್ಣಗಾದ್ಮೇಲೆ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಂಟ್ಕೊಂಡಿರೋದು, ಒಂದಕ್ಕೊಂದು ಜಾಯ್ನ್ ಆಗಿರೋ ಇದರಲ್ಲಿ ಒಂಥರ ಸಣ್ಣ ಪಿಸ್ರು ಥರ ಬರೋದು, ಈ ಥರದನ್ನೆಲ್ಲ ಗ್ರೈಂಡ್ ಮಾಡೋದಕ್ಕೆ ಯಾವ ಬಾಂಡೆಡ್ ಗ್ರೈಂಡಿಂಗ್ ವೀಲ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾನೆ. ಅಲ್ಲಿ ಯಾವುದು ಅಂತ 4 ಕೊಟ್ಟಿದ್ದಾನೆ. ಹೈ ಸ್ಪೀಡ್ ಇರಬೇಕು ಅಂತ ಜ್ಞಾಪಕ ಇದೆ ನಮಗೆ ಅಲ್ವಾ? ಸೊ ಹೈ ಸ್ಪೀಡ್ ಯಾವುದ್ರಲ್ಲಿ ಬರುತ್ತೆ? ಆನ್ಸರ್ ಈಸ್ ಡಿ, ರೆಸೊನಾಯ್ಡ್ ಬಾಂಡ್. ರೆಸೊನಾಯ್ಡ್ ಬಾಂಡನ್ನ ಯೂಸ್ ಮಾಡ್ತಾರೆ ಫೌಂಡ್ರೀಸ್ನಲ್ಲಿ. ರೆಸೊನಾಯ್ಡ್ ಬಾಂಡನ್ನ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಕ್ವಶನ್ನು, ವಿಚ್ ಟೈಪ್ ಅಬ್ರೆಸಿವ್ ವೀಲ್ ಈಸ್ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಸಿಮೆಂಟೆಡ್ ಕಾರ್ಬೈಡ್ಸ್? ಸಿಮೆಂಟೆಡ್ ಕಾರ್ಬೈಡ್ಸ್ ಅಂತಂದರೆ ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಸಿಮೆಂಟೆಡ್ ಕಾರ್ಬೈಡ್ ಅಂತಂದರೆ ಮುಂದಕ್ಕೆ ಬರುತ್ತೆ. ಸೊ ಕ್ವಶನ್ನು ಇದೊಂದು ಅರ್ಥ ಮಾಡ್ಕೊಳ್ಳಿ. ಸಿಮೆಂಟೆಡ್ ಕಾರ್ಬೈಡನ್ನು ಗ್ರೈಂಡಿಂಗ್ ಮಾಡೋದಕ್ಕೆ ಯಾವ ಅಬ್ರೆಸಿವ್ ಇರೋಂಥ ವೀಲ್ನ ಯೂಸ್ ಮಾಡ್ತೀವಿ? 4 ಕೊಟ್ಟಿದ್ದಾನೆ.
ಗ್ರೀನ್ ಸಿಲಿಕಾನ್ ಕಾರ್ಬೈಡು, ಗ್ರೇ ಅಲ್ಯೂಮಿನಿಯಂ ಆಕ್ಸೈಡು, ವೈಟ್ ಅಲ್ಯೂಮಿನಿಯಂ ಆಕ್ಸೈಡು, ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡು. ದಿ ಆನ್ಸರ್ ಈಸ್ ಎ, ಗ್ರೀನ್ ಸಿಲಿಕಾನ್ ಕಾರ್ಬೈಡ್. ಸಿಮೆಂಟೆಡ್ ಕಾರ್ಬೈಡ್ ಮೆಟೀರಿಯಲ್ನ ಗ್ರೈಂಡ್ ಮಾಡೋದಕ್ಕೆ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಇರೋವಂಥ ಗ್ರೈಂಡಿಂಗ್ ವಿಲ್ನ ಯೂಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರೂ ಸೇಫಾಗಿರಿ, ಆರಾಮಾಗಿರಿ, ಮನೇಲೇ ಇರಿ, ಕೈ ತೊಳ್ಕೊತಾ ಇರಿ, ಅವಾಗವಾಗ ಮಾಸ್ಕ್ ಹಾಕ್ಕೊಂಡಿರಿ, ಸ್ಯಾನಿಟೈಸರ್ ಇದು ಅವಾಗವಾಗ ಕೈ ತೊಳ್ಕೊಳ್ಳಿ, ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳಿ, ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳಿ. ಆಮೇಲೆ ಈ ಪೂರ್ತಿ ವಿಡಿಯೋ ನೋಡಿ, ಇದರಲ್ಲಿರೋವಂಥ 10-11 ಕ್ವಶನ್ ಇದೆ. ಆ 10-11 ಕ್ವಶನ್ಗೂ ಆನ್ಸರ್ ಮಾಡಿ ನನಗೆ ಕಳಿಸಿ. ಅಲ್ಲಿ ತನಕ ಗುಡ್ ಬಾಯ್. ಓಕೆ.